लिंगेजं बादरायणं सूत्रभाष्यकृतौ वन्दे भगवन्तो पुनः श्रीमच्छङ्करभगवत्पूज्यपादो नमः वन्दे मज्जिदानन्दं विधिवर्यं महामतिं वेदवेदान्तसारं तद्गुरुं प्रणतोऽस्म्यहं श्री श्री सरस्वती महासद्गुरुभ्यो नमः। मच्चित्त सर्व दुर्गाणि मत्प्रसादात् तरिष्यसि अथ चेत्त्वमहङ्कारात् न श्रोष्यसि विनङ्क्ष्यसि मच्चित्तः सर्वदुर्गाणि मत्प्रसादात् तरिष्यसि अथ चेत्त्वमहङ्कारात् न श्रोष्यसि विनङ्क्ष्यसि मच्चित्तः सर्वदुर्गाणि मत्प्रसादात् तरिष्यसि अथ चेत् त्वम् अहङ्कारात् न श्रोष्यसि विनङ्क्ष्यसि. ಹಿಂದಿನ ಶ್ಲೋಕದಲ್ಲಿ ಸಮಸ್ತ ಕರ್ಮಗಳು ಭಗವಂತನಿಗೆ ಸಮರ್ಪಣೆ ಮಾಡುವುದೇ ಅಧ್ಯಾತ್ಮ ಯೋಗದ ಮೊದಲನೆಯ ಮೆಟ್ಟಿಲು. ಇದು ಹೇಳಿದ್ದಾಯಿತು. ಈಗ ಭಗವಂತ ಅದನ್ನೇ ವ್ಯತಿರೇಕ ಮುಖದಿಂದ ಹೇಳ್ತಾನೆ. ನೋಡು, ನನಗೆ ಬೇಕಾದ್ದು ನಿನ್ನ ಕರ್ಮ ಆಗಲಿ ಕರ್ಮ ಫಲ ಆಗಲಿ ಅಲ್ಲ. ನನಗೆ ಬೇಕಾದ್ದು ಏನು ಅಂದ್ರೆ ನೀನು ನನ್ನಲ್ಲಿ ಮನಸ್ಸನ್ನು ಒಪ್ಸಿದೀಯಾ. ನಿನ್ನ ಮನಸ್ಸಿದೆಯಲ್ಲ, ಅದು ಪೂರ್ಣವಾಗಿ ಅರ್ಪಿತವಾದ್ರೆ ಮನಸ್ಸಿನ ಮುಂದಿರುವಂತಹದ್ದೆಲ್ಲವೂ ಒಪ್ಪಿಸಿದ ಹಾಗೆ. ಅದನ್ನ ಮಚ್ಚಿತ್ತ, ನನ್ನಲ್ಲಿ ಮನಸ್ಸನ್ನು ಒಪ್ಪಿಸ್ಬಿಡೋ. ಇನ್ ಬೇರೆ ಏನು ಕೇಳೋದಿಲ್ಲ. ದುಡ್ಡು ಕಾಸು ಪೂಜೆ ಪುನಸ್ಕಾರ ಏನು ಬೇಡ. ಏನ್ ಬೇಕೋ ಮನಸ್ಸು. ಆ ಮನಸ್ಸಲ್ಲಿ ನಾನು ಅನ್ನೋದು ಒಂದು ಕೂತ್ಕೊಂಡಿದೆಯಲ್ಲ, ಅದನ್ನ ತಗೊಂಡೋಗಿ ಪರಮಾತ್ಮನ ಪಾದಕ್ಕೆ ಹಾಕ್ಬಿಡು. ಯಾವುದು ನಾನು ಅನ್ನೋದಿಲ್ಲ, ನಂದು ಅನ್ನೋದಿಲ್ಲ, ಎಲ್ಲ ನಿಂದೆ, ನೀನೆ ಅಂತ ಹೇಳಿ ಮಚ್ಚಿತ್ತ. ಹಾಗಿದ್ರೆ ಸರ್ವದುರ್ಗಾಣಿ ಮತ್ಪ್ರಸಾದ ತರಿಷ್ಯಸಿ. ಸಂಸಾರದಲ್ಲಿ ದುರ್ಗಾ ಅಂದ್ರೆ ಕಷ್ಟ, ದಾಟೋಕಾಗದೆ ಇರೋ ಕಷ್ಟಗಳು ಅಷ್ಟು. ಈ ನಾನ್ ಮಾಡಿದೀನಿ, ನನ್ನಿಂದ ಆಗತ್ತೆ, ನಾನು ನಡ್ಸ್ಕೋತೀನಿ ಅಂತ ಬಂದದ್ದು ಕರ್ತೃತ್ವ ಭೋಕ್ತೃತ್ವ ಬುದ್ಧಿಯಿಂದ ಅನರ್ಥ ಆರಂಭ, ಅದು ಮುಗಿಯೋದಲ್ಲ. ಆದ್ರಿಂದ ಬರೀ ಕಷ್ಟಗಳೇ ಸಂಸಾರದಲ್ಲಿ ಕಾಣೋದು. ಸಂತೋಷ ಸ್ವರೂಪದಲ್ಲಿದೆ, ಕಷ್ಟ ಹೊರಗಡೆ ಇದೆ. ಆದ್ರೂ ಹೊರಗಡೆ ಓಡ್ತಾ ಇದ್ದಾರೆ. ಆದ್ರೆ ದುರ್ಗವನ್ನ, ಕಷ್ಟಗಳನ್ನ ದಾಟ್ತೀಯಾ ಅಂದ್ರೆ ಸಂತೋಷ ಪಡಿತೀಯ ಅಂತ ಯಾಕೆ ಹೇಳಲಿಲ್ಲ ಅಂದ್ರೆ ಸಂತೋಷ ನಿನ್ನ ಸ್ವರೂಪದಲ್ಲೇ ಇದೆ, ಅದನ್ನೇನು ಹೊಸ ಪಡ್ಕೋಬೇಕಾಗಿಲ್ಲ. ಆದ್ರಿಂದ ಎಲ್ಲ ಕಷ್ಟಗಳನ್ನು ನನ್ನ ಅನುಗ್ರಹದಿಂದ ದಾಟ್ತೀಯ. ನನ್ನ ಅನುಗ್ರಹ ಅಂದ್ರೆ ನಾನು ಸನ್ನಿಧಿಯಲ್ಲಿ ಇರ್ತೀನಲ್ಲ, ನಾನು ನಿನ್ನ ಜೊತೆಯಲ್ಲಿ, ನಿನ್ನ ಮನಸ್ಸನ್ನು ಒಪ್ಸಿದ್ಮೇಲೆ ನನ್ನಲ್ಲಿ ಸೇರ್ಕೋತೀಯಲ್ಲ. ನನ್ನ ಪ್ರಸಾದ ಅನ್ನೋದು ಒಂದು ವಿಶೇಷ ಅಂತ ಏನಲ್ಲ. ಯಾರ್ಯಾರು ಪರಮಾತ್ಮನಲ್ಲಿ ಮನಸ್ಸನ್ನು ಅರ್ಪಣೆ ಮಾಡ್ತಾರೋ ಅವರಿಗೆಲ್ಲ ಸಹಜವಾಗಿ ಭಗವಂತನ ಪ್ರಸಾದ ಆಗೇ ಆಗತ್ತೆ. ಭಗವಂತ ಇವ್ರು ನಮ್ಮ ಒಪ್ಸಿದಾನೆ, ನನ್ನ ಭಕ್ತರು ಅಂತ ಹೇಳಿ ಇವ್ರು ನಮ್ಮವರು, ಇವ್ರು ಬೇರೆಯವರು ಅಂತ ಅವನಲ್ಲಿಲ್ಲ. ಈ ಕಡೆಯಿಂದ ಯಾರು ಒಪ್ಸಿದಾರೋ ಅವರಿಗೆ ಭಗವಂತನ ಅನುಗ್ರಹ ಆಗೇ ಆಗತ್ತೆ. ಆದ್ರಿಂದ ಸಮಸ್ತ ಕಷ್ಟಗಳು ಅಷ್ಟು ಕರಗೋಗತ್ತೆ. ಎಷ್ಟು ಕಷ್ಟಗಳಿದೆ ಅಂದ್ರೆ ಕಷ್ಟಗಳ ಲೆಕ್ಕ ಮಾಡೋಕ್ಕಾಗಲ್ಲ. ವಿಘ್ನಗಳು, ಕಷ್ಟಗಳು, ಬಂಧನಗಳು, ದುಃಖಗಳು, ಇವು ಕಾಮಕ್ರೋಧಾದಿಗಳು ಎಲ್ಲ ಓಡ್ ಹೋಗತ್ತೆ. ಒಂದೇ ಒಂದು ಮಂತ್ರ ನೀನ್ ಮಾಡ್ಬೇಕು, ಮನಸ್ಸಲ್ಲಿರೋ ನಾನು ಅನ್ನೋದನ್ನ ತಂದು ಹಾಕಲಿ. ಅದು ಬೇಡ, ಅದು ಹೊರಕ್ಕಾಗಲ್ಲ. ಒಂದು ಇಲ್ಲ, ತುಂಬಾ ಭಾರವಾದ ಯಾವ್ದು ಹೇಳೋ, ಅದನ್ನ ತಗೊಂಡು ಅರ್ಪಣೆ ಮಾಡಿಬಿಟ್ರೆ ಇನ್ನೇನ್ ಮಾಡಿದೆ ಅಂತ ಕೇಳೋ ಹಾಗಿಲ್ಲ. ಹಾಗಲ್ದೆ ಅಥಚೇ ತ್ವಮಹಂಕಾರ, ನೀನ್ ಯಾಕೋ ನಾನ್ ಮಾಡ್ಕೋ ತಿನ್ಕೊಳೋ ಅಂತ ನೀನು ಅಹಂಕಾರ ಮಾಡ್ಕೊಂಡ್ರೆ, ಹಾಗಲ್ಲದೆ ನೀನು ಅಹಂಕಾರ ಪಟ್ಕೊಂಡು ಪ್ರತಿಯೊಂದು ನನ್ನ ಕೈಲೇ ಇದೆ ಅಂತ ಹೇಳಿ ಈಗೋ ಬೆಳೆಸ್ತಾ ಹೋದ್ರೆ ನಶ್ರೋಷ್ಯಸಿ ವಿನಂಕ್ಷ್ಯಸಿ. ಭಗವಂತನ ಹಿತವಾದ ವಾಣಿಯನ್ನು ಕೇಳೋದಿಲ್ಲ, ಹಾಳಾಗಿ ಹೋಗ್ತೀಯ. ದಾರಿನೂ ತಪ್ಕೊಳ್ಳುತ್ತೆ, ನೀನೇ ಹಾಳಾಗಿ ಹೋಗ್ತೀಯ. ಮನುಷ್ಯನಿಗೆ ಬೆಳಕಿದೆ, ಸರಿಯಾದ ದಾರಿಯಲ್ಲಿ ಹೋಗು ಅಂತ ಹೇಳಿ ಭಗವಂತ ದಾರಿಯನ್ನು ತೋರಿಸಿದಾನೆ. ಅವನು ಹೃದಯದಲ್ಲೂ ಇದ್ದಾನೆ, ಉಪದೇಶವನ್ನೂ ಮಾಡಿದ್ದಾನೆ. ಆ ಉಪದೇಶವನ್ನು ಕೇಳುವಂತಹ ಪ್ರಸಂಗವೇ ಬರಲ್ಲ. ಯಾರಿಗೆ ಭಗವಂತನಲ್ಲಿ ಮನಸ್ಸನ್ನು ಅರ್ಪಣೆ ಮಾಡಿಲ್ವೋ ಅವರಿಗೆ ಭಗವಂತನ ಮಾತನ್ನ, ಉಪದೇಶವನ್ನು ಕೇಳುವಂತಹ ಪ್ರಸಂಗ ಬರೋಲ್ಲ. ಯಾಕೆ ಬರೋಲ್ಲ ಅಂದ್ರೆ ಸಿಗೋಲ್ಲ ಗುರುಗಳು ಯಾಕೆ ಸಿಗೋಲ್ಲ ಅಂದ್ರೆ ಭಕ್ತಿ ಇಲ್ಲ. ಭಕ್ತಿ ಯಾಕೆ ಬರೋಲ್ಲ ಅಂದ್ರೆ ಈಗೋ ಹೆಚ್ಚಾಗಿದೆ. ಮನುಷ್ಯನಿಗೆ ನಾನು ಅನ್ನೋದು ಬೆಳೆಸಿದ್ರೆ ಭಕ್ತಿ ಬರೋಲ್ಲ. ಭಕ್ತಿ ಬರದೆ ಹೋದ್ರೆ ಸತ್ಸಂಗ ಸಿಗೋಲ್ಲ. ಸತ್ಸಂಗ ಸಿಗದೆ ಹೋದ್ರೆ ಪ್ರವಚನ ಯಾವುದು ಕೇಳೋಕ್ಕಾಗಲ್ಲ. ಕೇಳೋಕ್ಕಾಗದೆ ಹೋದ್ಮೇಲೆ ದಾರಿ ಇಲ್ಲ, ಅಡ್ಡ ದಾರಿ ಹೋಗ್ತಾನೆ. ತಿಳುವಳಿಕೆ ಇಲ್ಲ, ತಪ್ಪು ತಿಳುವಳಿಕೆ ಚೆನ್ನಾಗಿ ಬೆಳೆದಿದೆ, ಹಾಳಾಗಿ ಹೋಗ್ತಾನೆ. ನಶ್ರೋಷ್ ಯಾವ್ದು ಎರಡು ಧಾತು? ಶ್ರವಣನ ಏನ್ ಧಾತು ಇಲ್ಲ, ಗೊತ್ತಿದೆ ಅಂತದಿಲ್ಲ. ಅಯ್ಯೋ ಯೋ 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 ಬುದ್ಧಿವಂತ. ಇವತ್ತೊಂದು ಕೆಲಸ ಮಾಡೋ, ನಾನು ಧಾತು ಹೇಳ್ತೇನೆ, ನೀನ್
ಶ್ರೋಷ್ಯಸಿ ವಿನಂಕ್ಷ್ಯಸಿ. ವಿನಂಕ್ಷ್ಯಸಿ ಅನ್ನೋದು ಯಾವ ಧಾತು? ನಶ ಅದರ್ಶನೆ. ಹಾ, ಯಾವ ಲಕಾರ ಅದು? ಏನ್ ಹೇಳ್ಬಿಡ್ತೀನಿ, ತಪ್ಪು ಹೇಳ್ಬಿಡ್ತಾನೆ ಭಯ ನನಗೆ. ಅದಕ್ಕೆ ಕೇಳಬಾರ್ದು ತಪ್ಪನ್ನ, ಅದಕ್ಕೆ ಸರಿ ಹೇಳ್ಬಿಡೋದು ನಾವು. ಇನ್ನೊಬ್ಬರು ತಪ್ಪು ವೇಳೆ ಹೇಳ್ತಾ ಇದ್ರೆ ಏನ್ ಮಾಡ್ಬೇಕು, ನಾವು ಜೋರಾಗಿ ಸರಿಯಾಗಿ ಹೇಳ್ಬಿಡೋದು. ಯಾವಾಗ ಏನಾಗತ್ತೆ ಅಂದ್ರೆ ತಪ್ಪು ಕೇಳಕ್ಕಾಗಲ್ವಲ್ಲ. ನ ಶ್ರೋಷ್ಯಸಿ ವಿನಂಕ್ಷ್ಯಸಿ ಅಂತ ಭಾಷ್ಯ ಓದಪ್ಪ. ಮಚ್ಚಿತ್ತ ಸರ್ವದುರ್ಗಾಣಿ ಸರ್ವಾಣಿ ದುಸ್ತರಾಣಿ ಸಂಸಾರ ಹೇತು ಜಾನಿ ಮತ್ಪ್ರಸಾದಾತ್ ತರಿಷ್ಯಸಿ ಅತಿಕ್ರಮಿಷ್ಯಸಿ. ನನ್ನಲ್ಲಿ ಮನಸ್ಸನ್ನು ಅರ್ಪಣೆ ಮಾಡಿದರೆ ಸಮಸ್ತ ಕಷ್ಟಗಳನ್ನು, ಸಮಸ್ತ ವಿಘ್ನಗಳನ್ನು, ಸಮಸ್ತ ತೊಂದರೆಗಳನ್ನು ಅಷ್ಟನ್ನು ಕೂಡ ದಾಟೋಕಾಗದೆ ಇರೋದು ಒಂದು ಭಾಷ್ಯಕಾರರು. ದಾಟೋಕಾಗದೆ ಇರೋದು ಮನುಷ್ಯನ ಪ್ರಯತ್ನದಲ್ಲಿ ಅದಕ್ಕೆ ಇದೇ ಇಲ್ಲ. ಅದು ಈ ಎಲ್ಲ ದುಃಖಗಳು ಮನಸ್ಸಿಗೆ ಬಂದು ಕೂತ್ಕೊಳ್ಳುತ್ತೆ, ಎಲ್ಲ ಬಂಧನಗಳು ಮನಸ್ಸಿಗೆ. ನೀವು ಮನಸ್ಸನ್ನು ತಗೊಂಡೋಗಿ ಪರಮಾತ್ಮ ಹತ್ರ ಒಪ್ಪಿಸ್ಬಿಟ್ರೆ ಅಲ್ಲಿಗೆ ಬರೋಕ್ಕಾಗಲ್ಲ. ಅವರಿಗೆ ಗೆಟ್ ಔಟ್ ಅಂದ್ಬಿಡ್ತಾನೆ ಭಗವಂತ ಯಾರನ್ನ. ಆ ಕಷ್ಟಗಳು, ದುಃಖಗಳು, ರಾಗಾದಿಗಳು ಯಾವುದು ಭಗವಂತನ ಹತ್ರ ಬರೋದು ಸುಟ್ಟೇ ಹೋಗ್ಬಿಡುತ್ತೆ. ಸುಟ್ಟೋಗತ್ತೆ ಅಂದ್ರೆ ಪರಮಾತ್ಮನ ಆ ದೃಷ್ಟಿ ಇದೆಯಲ್ಲ, ಚೈತನ್ಯ ದೃಷ್ಟಿ, ಅದರ ಮುಂದೆ ಕಾಮ ಕ್ರೋಧ ಯಾವುದು ನಿಲ್ಲಲ್ಲ, ಸತ್ತೇ ಹೋಗ್ಬಿಡುತ್ತೆ. ಅದನ್ನ ಯಾವುದು ಹತ್ರ ಬರೋಲ್ಲ, ಬಹಳ ಸುಲಭವಾಗಿ ದಾಟ್ತೀಯ. ದಾಟಕ್ಕಾಗೋ ಉಪಾಯ ಒಂದೇ. ದುಸ್ತರಾಣಿ ಅಂದ್ರೆ ನೀನೇ ಹಠ ಮಾಡಿ ನಾನು ಕಾಮವನ್ನು ಬಿಟ್ಬಿಡ್ತೇನೆ, ಕ್ರೋಧವನ್ನು ಬಿಟ್ಟು ಬಿಡ್ತೇನೆ, ಮೋಹವನ್ನು ಬಿಟ್ಟು ಬಿಡ್ತೇನೆ, ಆಗೋದಿಲ್ಲ. ದುಸ್ತರ ಅದನ್ನ ಸಂಸಾರದಲ್ಲಿ ಇದ್ದವರಿಗೆಲ್ಲ ನನಗೆ ಒಂದು ತಮಾಷೆ ಅನಿಸುತ್ತೆ. ಮುಂಚೆ ನೀವೇ ಎಲ್ಲ ಅಂದಿರ್ತಾರಪ್ಪ, ಅದು ಹ್ಯಾಕ್ ಕೈ ತಗೊಂಡು ಬಿಡ್ತಾರೋ ಏನೋ. ಈ ನೀವು ಹೇಳ್ದಾಗೆ ಕೇಳ್ತೀನಿ ಶುರು ಮಾಡ್ಬಿಡ್ತಾರೆ. ಅದು ಹ್ಯಾಕ್ ಬರುತ್ತೆ ಆ ವಿದ್ಯೆ ಅಂತ ಗೊತ್ತಿಲ್ಲ ನನಗೆ. ಮೊದಲು ನಿಂದೆ ಎಲ್ಲ ಅಂತ ಒಪ್ಸಿರೋ ಹಾಗೆ ಕಾಣಿಸತ್ತೆ. ಒಪ್ಸಿರೋ ಹಾಗೂ ಇಲ್ಲ, ಎಂಥದ್ದು ಆಗ್ಬಿಡತ್ತೆ. ಆಗ್ಲಿ, ಹೀಗೆ ಸಂಸಾರ ಅಂದ್ರೆ ಬರೀ ಹೆಂಡತಿ ಅಂತಲ್ಲ, ಒಟ್ಟು ಸಂಸಾರದ ಎಲ್ಲವೂ ಹಾಗೆ. ಅದನ್ನ ಮತ್ಪ್ರಸಾದ ತರಿಷಸಿ, ನನ್ನ ಅನುಗ್ರಹದಿಂದ, ನನ್ನ ಸಾಕ್ಷಿ ದೃಷ್ಟಿಯಿಂದ, ನನ್ನ ಸ್ವರೂಪದಲ್ಲಿ ನಿಲ್ಲೋದ್ರಿಂದ ದಾಟ್ತೀಯ. ಇಲ್ಲಿ ಇನ್ನು ಸ್ವರೂಪದಲ್ಲಿ ನಿಲ್ಲೋಕ್ ಹೊರಟಿದ್ದಾನಷ್ಟೇ, ಇನ್ನೂ ಸ್ವರೂಪವನ್ನು ಮುಟ್ಟೂ ಇಲ್ಲ, ಎಲ್ಲೋ ಇದ್ದಾರೆ. ಆದ್ರೂ ಕೂಡ ಭಗವಂತ ಒಂದು ಶ್ಯೂರಿಟಿ ಕೊಡ್ತಾ ಇದ್ದಾನೆ, ಗ್ಯಾರಂಟಿ ದಾಟ್ತೀಯ ನನ್ನಲ್ಲಿ ಮನಸ್ಸು ಒಪ್ಸಿದ್ರೆ ನೀನು ಅಂತ. ಅಥ ಚೇತ್ ಯದಿ ತ್ವಂ ಮದುಕ್ತಂ ಅಹಂಕಾರಾತ್ ಪಂಡಿತೋಹಂ ತೇಜೋಹಂ ಇತಿ ನ ಶ್ರೋಷ್ಯಸಿ ನ ಗ್ರಹೀಷ್ಯಸಿ ತತಃ ತ್ವಂ ವಿನಂಕ್ಷ್ಯಸಿ ವಿನಾಶಂ ಗಮಿಷ್ಯಸಿ. ಅಥ ಇತಿ ಪಕ್ಷಾಂತರೆ. ಹಾಗಲ್ಲದೆ ಒಂದು ವೇಳೆ ನೀನು ನಾನು ಹೇಳಿದ ಮಾತನ್ನ, ನನ್ನ ಉಪದೇಶವನ್ನ, ಗೀತೆಯಲ್ಲಿ ಹೇಳಿದಂತಹದ್ದನ್ನ ನಾನು ಆತ್ಮನಾಗಿ ಅತ್ಯಂತ ಹಿತೈಷಿಯಾಗಿ ಹೇಳಿರೋದು. ಅತ್ಯಂತ ಹಿತೈಷಿ ಭಗವಾನ್ ಅಂತ ಭಾಗವತರು ಬರೀತಾರೆ. ಪ್ರಪಂಚದ ಎಲ್ಲಾ ಪ್ರಾಣಿಗಳಿಗೂ ಹಿತೈಷಿನೇ. ಕೇಳೋರ್ ಬೇಕಲ್ಲ, ಯಾರ್ಯಾರು ಕೇಳಲ್ಲೋ ಅವರೆಲ್ಲ ಪ್ರಾಣಿ ಆಗ್ಬಿಡ್ತಾರೆ. ಬರೀ ಪ್ರಾಣಿ ಅಲ್ಲ ಕಣೋ, ಕೆಟ್ಟ ಪ್ರಾಣಿ. ಹೀಗೆ ಅಹಂಕಾರವನ್ನ ಹೆಚ್ಚು ಮಾಡಿ ನಾನು ಇನ್ನೊಬ್ಬರ ಮಾತು ಕೇಳೋದು, ಪಂಡಿತ ನಾನು, ಮತ್ತೊಬ್ಬರ ಮಾತು. ಅದು ಈಶ್ವರನ ಸರ್ವಜ್ಞತ್ವ ದೇಹದ್ರಿಗೆ ಬಂದ್ಬಿಡುತ್ತೆ. ಎಲ್ಲ ಗೊತ್ತಿದೆ, ಸುಮ್ಮನೆ ರಿಂದ್ಬಿಡ್ತಾನೆ. ಹಾಗೆ ಸರ್ವಶಕ್ತತ್ವವು ಬಂದ್ಬಿಡುತ್ತೆ. ನನ್ನ ಕೈಲಿ ಎಲ್ಲ ಮಾಡೋಕ್ಕಾಗತ್ ಕಣ್ರಿ ಅಂತ ಆಂಜನೇಯನಷ್ಟು ಹಾರ್ಬಿಡ್ತೀನಿ ಅಂತ ಹೊರಟು ಬಿಡ್ತಾನೆ ಏನೋ. ಅಂದ್ರೆ ದೇಹೇಂದ್ರಿಯಗಳಲ್ಲಿ ಇರುವಂತಹ ಆ ಅಹಂ ಅನ್ನೋ ಬುದ್ಧಿ ಆ ಪಕ್ಕದಲ್ಲಿರೋ ಸಾಕ್ಷಿಯಿಂದ ಬಂದದ್ರಿಂದ ಸಾಕ್ಷಿಯಲ್ಲಿರುವ ಸರ್ವಜ್ಞತ್ವ ಇದಕ್ಕೆ ಬಂದ್ಬಿಡುತ್ತೆ, ಸಾಕ್ಷಿಯಲ್ಲಿರುವ ಸರ್ವಶಕ್ತತ್ವ ಇದಕ್ಕೆ ಬಂದ್ಬಿಡುತ್ತೆ. ಅದಕ್ಕೆ ಅವನು ಏನ್ ಹೇಳ್ತಾನೆ, ಗೊತ್ತಿದೆ ನನಗೆ, ಸುಂದರ್ರೆ ನಂಗೆಲ್ಲ ಆಗತ್ತೆ ಮಾಡೋಕ ಅಂತ. ಅಯ್ಯೋ ರಾಮ ಏನು ಹೇಳ, ಹ್ಞೂ ಅನ್ನೋದು ಅಷ್ಟೆ. ಅಹಂಕಾರ ಎಲ್ಲ ಕಡೆಯಲ್ಲೂ ಅಹಂಕಾರವನ್ನು ಕೂರಿಸಿ ಪೂಜೆ ಮಾಡಿ ಪ್ರತಿಷ್ಠೆ ಮಾಡಿದ್ರಲ್ಲ, ಪ್ರಾಣ ಪ್ರತಿಷ್ಠೆ ಅಂತ ಹೇಳಿದಾಗ ಎಲ್ಲ ಕಡೆಯಲ್ಲೂ ಅಹಂಕಾರವನ್ನು ಕೂರಿಸಿದ್ರೆ ಪಂಡಿತೋಹಂ ಬಲಿಷ್ಠೋಹಂ ಈಶ್ವರೋಹಂ ಅಂತ ಎಲ್ಲೇ ಎಲ್ಲದು 16ನೇ ಅಧ್ಯಾಯ ಅಲ್ವಾ, ಆಸುರಿ ಸಂಪತ್. ಹಾಗಿದ್ರೆ ನ ಶ್ರೋಷ್ಯಸಿ, ನನ್ನ ಮಾತನ್ನ ಕೇಳುವುದಿಲ್ಲ, ಮಾತು ಕೇಳೋ ಪ್ರಸಂಗವೇ ಬರೋಲ್ಲ. ಕೇಳೋಕಂತ ಜನ ಹೇಳೋರು ಇರ್ಬೇಕಲ್ಲ, ಅದೇ ಇಲ್ಲ. ನ ಗ್ರಹೀಷ್ಯಸಿ, ಅಕಸ್ಮಾತ್ ಕಿವಿ ಬಿದ್ರು ಅರ್ಥ ಆಗಲ್ಲ ಅಲ್ಲ, ಒಂಥರ ಬೇಜಾರು ಆಗತ್ತೆ. ಅಯ್ಯೋ ಏನೋ ಹೇಳ್ತಾರೆ. ಹಿತವನ್ನು ಕೇಳೋದು ಹಿತಂ ಮನೋಹಾರಿ ಚ ದುರ್ಲಭಂ ವಚಃ, ಬಹಳ ಕಷ್ಟ.
ಸುಲಭಾ ಪುರುಷ ರಾಜನ್ ಸತತಂ ಪ್ರಿಯವಾದಿನಃ ಅಪ್ರಿಯಸ್ಯ ಚ ಪಥ್ಯಸ್ಯ ವಕ್ತಾ ಶ್ರೋತಾ ಚ ದುರ್ಲಭ. ಯಾರು ಹೇಳೋ ಮಾತು? ಮಾರೀಚ ರಾವಣನಿಗೆ, ಅಯ್ಯೋ ಹಾಳು ಮಾಡ್ತೀಯ ಯಾರ್ಯಾರು ಲಂಕಾಪಟ್ಟಣ, ನಿನ್ಗೇನೋ ಇಲ್ದೇ ಇರೋ ಪುಸಲಾಯಿಸಿ ನಾನ್ ಹೇಳೋದ್ ಕೇಳೋ, ಆ ರಾಮನ್ ತಂಟೆಗೆ ಹೋಗ್ಬೇಡ, ಆ ಸೀತೆ ಮುಟ್ಟಕ್ಕೂ ಹೋಗ್ಬೇಡ, ಯಾತಕ್ಕ ಅದು ಕೃತ್ಯ ಕಣೋ, ಲಂಕಾಪಟ್ಟಣ ಭಸ್ಮ ಮಾಡ್ಬಿಡತ್ ತಗೊಂಡೋದ್ರೆ, ಅದು ಮಹಾಬಾಂಬು. ಯಾವುದು? ಸೀತೆ ಅಂತ ಭಗವ ಎಷ್ಟು ಹೇಳಿದ್ರು ತಗೊಳಲ್ಲ. ನಗ್ರಹಿಷ್ಯಸಿ, ಹಿತವಾದ ಮಾತನ್ನ ಪ್ರೇಯವಾದ ಮಾತನ್ನ ಎರಡು ಆಗಿರೋ ಮಾತನ್ನ ಕೇಳೋದಿಲ್ಲ. ತ್ವಂ ವಿನಂಕ್ಷ್ಯಸಿ ವಿನಾಶಂ ಗಮಿಷ್ಯಸಿ ಅಂದ್ರೆ ಪುರುಷಾರ್ಥ ಅಯೋಗ್ಯೋ ಭವತಿ, ಬುದ್ಧಿನಾಶಾತ್ ಪ್ರಣಶ್ಯತಿ, ಬುದ್ಧಿನಾಶಾತ್ ಪುರುಷಾರ್ಥ ಅಯೋಗ್ಯೋ ಭವತಿ ಇತ್ಯರ್ಥ. ಸ್ವಾಮಿ, ಬುದ್ಧಿನಾಶ ಆದ್ರೆ ಕೆಟ್ಟ ದಾರಿಗೆ ಹೋದ್ರೆ ಸಾಯೋದು ಕಾಣಲ್ವಲ್ಲ ಅಂದ್ರೆ ಸಾಯ್ತಾನೆ ಅಂತಲ್ಲ, ಯಾವ ಪುರುಷಾರ್ಥಕ್ಕೂ ಉಪಯೋಗ ಇಲ್ಲದೆ ಆಗ್ತಾನೆ ಅಂತ. ಎಷ್ಟು ಅವನ ಜನ್ಮ. ಇಷ್ಟ ಹೇಳಿ ಅಡ್ಡದಾರಿ ಹೋಗೋರು ಎಲ್ರೂ ಒಂದು ಪಾರ್ಟಿ ಮಾಡ್ದ. ಕರ್ಮಯೋಗದಿಂದ ಹಿಡಿದು ತತ್ವಜ್ಞಾನದವರೆಗಿರೋ ಒಂದೇ ಒಂದು ಮಾರ್ಗ. ಬಹುಶಾಖಾ ಹ್ಯನಂತಾಶ್ಚ ಬುದ್ಧಯೋ ಅವ್ಯವಸಾಯಿನ ವ್ಯವಸಾಯಾತ್ಮಿಕ ಬುದ್ಧಿ ಏಕೇ ಕುರುನನ್ನ. ಒಂದೇ ದಾರಿ ಇರೋದಿನ್, ಎಲ್ಲ ತಪ್ಪಾರಿ. ಯಾವ್ಯಾದ್ರೂ ಹೇಳು, ಭಾರಿ ಓದಿದ್ದಾರೆ, ಭಾರಿ ಕೆಲಸ ಮಾಡಿದ್ದಾರೆ, ಭಾರಿ ಹೆಸರು, ಎಲ್ಲ ತಪ್ಪು ದಾರಿಲಿ ಇರೋರೆ, ಅದೇನು ಪ್ರಯೋಜನ ಇಲ್ಲ. ಅಡ್ಡದಾರಿ ಕರ್ಕೊಂಡೋಗಿ ಸಾಯಿಸ್ತಾರೆ. ಈಗ ಪರಮಾತ್ಮ ಹೀಗೆ ಅನ್ಯಾಯವಾಗಿ ಅಹಂಕಾರ ಪಟ್ಕೊಂಡು ಹಳ ಹೋಗ್ತೀಯಲ್ಲ ಅಂತ ಹೇಳಿದ ಮೇಲೆ, ಸ್ವಾಮಿ ನಾನು ಯಾಕೆ ನಿಮ್ಮ ಮಾತನ್ನು ಕೇಳಬೇಕು, ನಾನು ಸ್ವತಂತ್ರ. ಇಲ್ಲಿ ಸ್ವತಂತ್ರ ಪರತಂತ್ರ ಅನ್ನೋದು ಅವನವನ ವಿವೇಕ ಜ್ಞಾನ, ಅವನ ತಾದಾತ್ಮ್ಯತೆಯ ಪರಮಾತ್ಮ ಭಕ್ತಿಯಿಂದ ಬರೋದು. ನಿನಗೆ ಎಲ್ಲಿ ಪರಮ ಪ್ರೇಮ ಇದೆಯೋ, ಎಲ್ಲಿ ನಿಜವಾದ ವಿವೇಕ ಜ್ಞಾನ ಇದೆಯೋ ಅಲ್ಲಿ ನಿನ್ಗೆ ಸ್ವಾತಂತ್ರ್ಯ ಬರುತ್ತೆ. ನಿಂದ ಅಲ್ಲದೆ ಇರೋದು ನೀನ್ ಮಾಡಕ್ ಬರಲ್ಲ. ನಂದಾಗಿರೋದು ಅನ್ನೋದು ಪ್ರೇಮದ ದೃಷ್ಟಿ. ಚೆನ್ನಾಗಿ ಗೊತ್ತಿಲ್ಲದೆ ಹೋದ್ರೆ ತಪ್ಪ ಮಾಡ್ತೀಯ. ಆದ್ರೆ ಜ್ಞಾನವೂ ಪ್ರೇಮವೂ ಕೊನೆ ಮುಟ್ಟಿದ್ರೆ ಸ್ವಾತಂತ್ರ್ಯ ತಾನಾಗಿ ಬರುತ್ತೆ. ಅದೆರಡೂ ಮುಟ್ಟದೆ ಹೋದ್ರೆ ಕಥೆ ಮುಗೀತವನು. ಇದಂಚ ತ್ವಯ ನಮಂತವ್ಯಂ ಸ್ವತಂತ್ರೋಹಂ ಕಿಮರ್ಥಂ ಪರೋಕ್ತಂ ಕರಿಷ್ಯಾಮಿ. ಇವತ್ತು ಅದೇನೋ ಉಚ್ತಾ ಇದೆಯಲ್ಲ, ನಾನು ಸ್ವತಂತ್ರ, ನಾನು ಇನ್ನೊಬ್ಬರ ಮಾತನ್ನು ಯಾಕೆ ಕೇಳಬೇಕು, ನಿಮ್ ಭಯ, ಅದಕ್ಕೆ ಗೀತೆ ಓದ್ತೀರಿ. ನಾವು ಸ್ವತಂತ್ರರು, ನಮ್ಮ ಇಷ್ಟ ಬಂದಾಗ ನಡ್ಕೋತೀರಿ, ಏನ್ ಬೇಕಾದ್ರೂ ಮಾಡ್ತೀರಿ ಅಂತ. ಸ್ವಾತಂತ್ರ್ಯ ಅನ್ನೋದು ಸ್ವೇಚ್ಛಾಚಾರ, ಆ ರಾಕ್ಷಸ ಪ್ರವೃತ್ತಿಲಿ ಬರೋದು. ಯಾರೇನ್ ಮಾಡ್ತಾರೆ, ಅವನ್ ಕೈ ಕಾಲೇ ಅವನ್ ಮಾತು ಕೇಳೋರಲ್ಲ. ಆ ಮಂಡೋದ್ರೆ ಹೇಳಿದ್ ಮಾತು ಸರಿ. ಏನು ಇಂದ್ರಿಯಗಳನ್ನೆಲ್ಲ ಗೆದ್ದೇನ್ ಮಾಡ್ಕೊಂಡೆ, ಅನ್ಯಾಯವಾಗಿ ಆ ಸೀತೆ ಹುಡ್ಕೋ ಹೋಗಿ ಆ ಇಂದ್ರಿಯಗಳಿಗೆ ಸೋತು ಹಾಳಾಗೋದೆ. ಯಾವ ಇಂದ್ರಿಯಗಳನ್ನು ಗೆದ್ದು ತಪಸ್ಸು ಮಾಡಿ ವರ ಪಡ್ಕೊಂಡ್ಯೋ ಅದೇ ಇಂದ್ರಿಯಗಳೇ ನಿನ್ನನ್ನು ಮೆಟ್ಟಿ ಸಾಯಿಸ್ತು. ಇಂದ್ರಿಯಗಳನ್ನೇ ಗೆಲ್ಲೋಕ್ಕಾಗೋಲ್ಲ ಅಂದ್ರೆ ನಿನ್ ಕೈ ಕಾಲ ನೆಟ್ಟಗಾಗಿ ಮಾಡ್ಕೊಳಕ್ಕಾಗಲ್ಲ, ಹಿಂಗೇನ್ ಗೆಲ್ತೀಯ ನೀನು? ಹಾಳಾಗೋದು. ಒಳ್ಳೆ ಮಾತು. ಆದ್ರಿಂದ ನಾನು ಸ್ವತಂತ್ರ, ನಾನು ಏನ್ ಬೇಕಾದ್ರೂ ಮಾಡಬಲ್ಲೆ, ಇನ್ನೊಬ್ಬರ ಮಾತನ್ನು ಯಾಕೆ ಕೇಳಬೇಕು ಅಂತ ಮನಸ್ಸೊಳಗೆ ಇರತ್ತಂತೆ. ಯಾವಾಗಲೂ ನಾನು ಬುದ್ಧಿವಂತ, ವಿವೇಕಿ, ನಿಂಗೆಲ್ಲ ಗೊತ್ತಿದೆ ಅನ್ನೋದು ಇದ್ದೇ ಇರುತ್ತೆ. ಅದು ಸಾಕ್ಷಿ ಸ್ವರೂಪದ ಅಧ್ಯಾಸದಿಂದ ಬಂದಿರೋದು. ಅವನು ಸರ್ವಜ್ಞನಾದ್ರೆ ನಾನು ಸರ್ವಜ್ಞ, ಅವನು ಸ್ವತಂತ್ರನಾದ್ರೆ ನಾನು ಸ್ವತಂತ್ರ, ಅವನು ಸರ್ವಶಕ್ತನಾದ್ರೆ ನಾನು ಸರ್ವಶಕ್ತ ಅಂತ. ಈ ನಾನು ಅದಕ್ಕೆ ಡೂಪ್ಲಿಕೇಟ್, ಅದು ಒರಿಜಿನಲ್ ಅಲ್ಲ. ಆ ಡೂಪ್ಲಿಕೇಟ್ಗೆ ಇಷ್ಟು ಜಂಬ, ಪಕ್ಕದಲ್ಲಿ ಇರೋದ್ರಿಂದ ಇಷ್ಟು ಜಂಬ. ನಾನೆಲ್ಲ ಮಾಡ್ಕೊಡ್ತೀನಿ. ಕೆಲವು ಸಲ ಏನಾಯ್ತು ಅಂದ್ರೆ, ತುಂಬಾ ಮೇಲಿದ್ದವರು ಪಕ್ಕದಲ್ಲಿ ಇರ್ತಾರಲ್ಲ, ಅವ್ರು ಭಾರಿ ಆಡಳಿತ ಮಾಡ್ತಾರೆ. ಆದ್ರೆ ಅವರ ಪಕ್ಕಕ್ಕೆ ಸರಿಸ್ಬಿಟ್ರೆ ಏನು ಇರಲ್ಲ, ಹಂಗೆ ಬಂದ್. ಈಗ ಹೇಳ್ತಾರೆ ಯಾಕೆ ಮಾಡ್ಬೇಕು ಅಂತಂದ್ರೆ, ಯದ್ಯಹಂಕಾರಮಾಶ್ರಿತ್ಯ ನಯೋತ್ಸ್ಯೈತಿ ಮನ್ಯಸೆ ಇಚ್ಛೇಷ ವ್ಯವಸಾಯಸ್ತೆ ಪ್ರಕೃತಿ ಸ್ವಾಂ ನಿಯೋಕ್ಷ್ಯತಿ. यदि अहंकारम आश्रित्य न योत्स्ये इति मन्यसे मिथ्या एषः व्यवसायः ते प्रकृतिः त्वां नियोक्ष्यति. ಬಹಳ ಚೆನ್ನಾಗಿದೆ. ನಯೋತ್ಸ್ಯೈತಿ ಹೇಳಿದ ಎಲ್ಲೇ, ನಯೋತ್ಸ್ಯೈತಿ ಗೋವಿಂದಂ ಉತ್ವಾ ತೂಷ್ಣೀ ಬಭೂವಃ ಅಂತ ಹೇಳ್ಬಿಟ್ಟ.
ನಾನು ಯುದ್ಧ ಮಾಡಲ್ಲ ಅಂದ. ಆಗಲ್ಲ ಅಂದ ಕೃಷ್ಣ. ಯುದ್ಧ ಮಾಡಲ್ಲ ಅನ್ನೋದು ನಿನ್ನ ಪ್ರಕೃತಿ ವಿರುದ್ಧವಾದ್ದು. ಇಲ್ಲಿಯವರೆಗೆ ಅವನು ಸಮವೇತಾನ್ ಕುರುಗಳನ್ನು ನೋಡೋ ಯುದ್ಧಕ್ಕೆ ಬಂದವರು ಅಂತ ಅರ್ಜುನ ಹೇಳಿದ್ದು. ಎರಡು ಸೈನ್ಯದ ಮಧ್ಯೆ ನಿಲ್ಸೋ, ಯಾರು ಯುದ್ಧ ಮಾಡೋಕ್ ಬಂದ್ಯಾರೋ ಯೋದ್ಧು ಕಾಮಾನ್ ಅವಸ್ಥಿತ ಅಂತ ಅರ್ಜುನ ಹೇಳಿದ್ದು. ಸಮವೇತಾನ್ ಬಂದಂತ ಕುರುವಂಶರು ನೋಡು ಅಂದ್ರೆ ಕುರುವಂಶರು ನೋಡ್ಲಿಲ್ಲ ಅವನು. ತತ್ರ ಪಶ್ಯ ಸ್ಥಿತಾನ್ ಪಾರ್ಥ ಪಿತೃನ ಅಲ್ಲ, ಕುರು ಅನ್ನೋದು ಪಿತೃನ್ ಅಂತ ಅರ್ಥನ. ಪಿತಾಮಹಾನ್ ಆಚಾರ್ಯ ಅಲ್ಲಿಗೆ ಆ ಮಿಥ್ಯಾಭಿಮಾನ ಅನ್ನೋದು ಗಂಟು ಹಾಕೊಂಡ್ಬಿಡ್ತು. ಆಯ್ತು, ಅಳಕ್ ಶುರು ಮಾಡ್ಬಿಟ್ಟ. ಅಳೋಕ್ ಶುರು ಮಾಡಿದವನು ಉಪದೇಶ ಮಾಡಕ್ ಶುರು ಮಾಡ್ದ. ಅಳ್ತಾನು ಇದ್ದಾನೆ, ಉಪದೇಶನೂ ಮಾಡ್ತಾ ಇದ್ದಾನೆ. ನೋಡು ಕೃಷ್ಣ, ಯುದ್ಧ ಮಾಡ್ಬಿಟ್ರೆ ಎಲ್ಲ ಆಗ್ಬಿಡತ್ತೆ, ಈಗ ಆಗ್ಬಿಡತ್ತೆ, ಅದನ್ನ ಯುದ್ಧ ಮಾಡು. ನಂಗೆ ಆಗಲ್ಲ, ನಂಗೆ ಗೊತ್ತಾಗ್ತಾನೆ ಇಲ್ಲ, ನಂಗೆ ಏನು ಉಪದೇಶ ಬೇರೆ ಮಾಡ್ತಾನೆ, ನಂಗೆ ಅರ್ಥವಾಗ್ತಾ ಇಲ್ಲ ಅಂತಾನೆ. ಅಳ್ತಾ ಇದ್ದಾನೆ, ಉಪದೇಶ ಮಾಡ್ತಾನೆ. ಏನೇನೋ ಆಗ್ಬಿಟ್ಟ ಅರ್ಜುನ. ಆ ಮೊದಲನೇ ವಿಷಾದ ಯೋಗ 2ನೇ ಅಧ್ಯಾಯದ ಪೂರ್ವಾರ್ಧ ಇದೆಯಲ್ಲ, ತಮುವಾಚವರೆಗೆ, ಅದೇನು ಅರ್ಜುನ ಅಂಥ ಅರ್ಜುನನಿಗೆ ಹಾಗಾದ ಮೇಲೆ ಇನ್ನು ಉಳಿದ ಸಾಮಾನ್ಯ ಜನರು ಸಂಸಾರದಲ್ಲೇ ಹಾಗೆ ರುಬ್ಬು ಬಿಡ್ತಾರೆ ಒಬ್ಬೊಬ್ರು. ಅದ್ ಹೆಂಗ ಹೋಗ್ಬಿಟ್ಟು ಹೋಗ್ಬಿಡ್ತೀವಿ, ಅದಂಗ ಆಗತ್ತೆ ಅಂತ. ಅದಕ್ಕೆ ಪರಮಾತ್ಮ ಹೇಳ್ದ, ಯದ್ಯಹಂಕಾರಮಾಶ್ರಿತ್ಯ ನಯೋತ್ಸಿತಿ. ನೀನು ಅಹಂಕಾರ ಪಟ್ಕೊಂಡು ನಾನು ಯುದ್ಧ ಮಾಡಲ್ಲ ಅಂದ್ರೆ ಆ ಕಡೆಯಿಂದ ಒಂದು ಬಾಣ ಬಿದ್ದು ಕೂಡಲೇ ಹೊಡೆಯೋಕೆ ಶುರು ಮಾಡ್ತೀಯ. ನಿನ್ನ ನಿಶ್ಚಯ ಸುಳ್ಳು. ನಿನ್ನ ಪ್ರಕೃತಿ ಇದೆಯಲ್ಲ, ಕ್ಷತ್ರಿಯ ಸ್ವಭಾವದಿಂದ ಬಂದಂತಹ ಪ್ರಕೃತಿ, ಅದು ಹೊಡೆಯುತ್ತೆ. ಯಾವ ಜಾಗದಲ್ಲೂ ಸಿಟ್ಟು ಏನ್ ಬೇಕಾದ್ರೂ ಮಾಡತ್ತೆ, ನೋಡೋದೇ ಇಲ್ಲ, ವಿವೇಕವನ್ನು ತೆಗೆದೇ ಬಿಡುತ್ತೆ. ಸಿಟ್ಟಾಗಲಿ, ಆ ಪ್ರಕೃತಿಯ ಸ್ವಭಾವವಾಗ್ಲಿ, ದರ್ಪವಾಗ್ಲಿ, ಎಲ್ಲಾ ಕೆಟ್ಟ ಕೆಲಸನೂ ಮಾಡಿಸುತ್ತೆ. ಯದಿ ಚೇತ್ವಂ ಅಹಂಕಾರಮಾಶ್ರಿತ್ಯ ನಯೋತ್ಸ್ಯೆ ಇತಿ ನ ಯುದ್ಧಂ ಕರಿಷ್ಯಾಮಿ ಇತಿ ಮನ್ಯಸೆ ಚಿಂತಯಸಿ ನಿಶ್ಚಯಂ ಕರೋಷಿ ಮಿಥ್ಯಾ ಏಷಃ ವ್ಯವಸಾಯಃ ನಿಶ್ಚಯಃ ತೇ ತವ ಯಸ್ಮಾತ್ ಪ್ರಕೃತಿ ಕ್ಷತ್ರಿಯ ಸ್ವಭಾವಃ ತ್ವಾಂ ನಿಯೋಕ್ಷ್ಯತಿ ಪ್ರೇರಯತಿ ಇತ್ಯರ್ಥಃ. ನಾನು ಹೇಳಿದ್ದು ಅಲ್ಲಿನ ಭಾಷೆಯಲ್ಲಿ. ನೀನು ಬಹಳ ಅಹಂಕಾರ ಪಟ್ಕೊಂಡು ನನ್ನ ಇಷ್ಟ, ನಾನು ಹೇಗ್ ಬೇಕಾದ್ರೂ ಮಾಡ್ಬೋದು, ನಾನು ಯಾಕೆ ಯುದ್ಧ ಮಾಡ್ಲಿ ಅಂದ್ರೆ, ವ್ಯವಹಾರದಲ್ಲಿ ಒಬ್ರು ಇಷ್ಟ ನಡೆಯಲ್ಲ ಅಂದ್ರು. ವ್ಯವಹಾರ ಅಂದ್ರೆ ಇಬ್ಬರು ಇಷ್ಟನೇ. ನಾನ್ ಡಿಕ್ಕಿ ಹೊಡೆಯಲ್ಲ ಅಂದ್ರು ಆ ಕಡೆಯಿಂದ ಒಂದು ತಪ್ಪು ಮಾಡಿ ಬಂದು ಡಿಕ್ಕಿ ಹೊಡಿಸ್ಬೋದು. ಡಿಕ್ಕಿ ಹೊಡಿಯೋಕೆ, ರೋಡಲ್ಲಿ ಆಕ್ಸಿಡೆಂಟ್ ಮಾಡೋಕೆ ನಾನು ಆಕ್ಸಿಡೆಂಟ್ ಮಾಡಲ್ಲ, ನೀನು ಒಬ್ಬನೇ ಅಲ್ಲ, ಆ ಕಡೆಯಿಂದ ಇನ್ನೊಂದಿದೆ. ಆಗ ಯುದ್ಧಕ್ಕೆ ಇನ್ನೊಬ್ರು ಬಂದಿದ್ದಾರೆ, ಅವ್ರು ಬಾಣ ಬಿಟ್ರೆ ಗೊತ್ತಾಯ್ತು ಬ್ರರ್ ಅಂತ. ಆದ್ರಿಂದ ನಯೋತ್ಸಿ ಇತಿ ಯುದ್ಧಂ ನ ಕರಿಷ್ಯಾಮಿ ಇತಿ ಯದಿ ಮನ್ಯಸೆ. ಯುದ್ಧ ಮಾಡೋದಿಲ್ಲ, ನನ್ನ ಕೈಲಿದೆ, ನನ್ನ ಇಷ್ಟ ಅಂತ ನೀನು ಅನ್ಕೊಂಡಿಯಲ್ಲ, ಇದು ಖಂಡಿತ ಆಗೋಲ್ಲ. ಈ ನಿಶ್ಚಯ ನಡೆಯೋದಿಲ್ಲ. ಮಿಥ್ಯಾ ಏಷ ವ್ಯವಸಾಯ ನಿಶ್ಚಯ. ಈ ನಿಶ್ಚಯ 100% ಸುಳ್ಳು, ಖಂಡಿತ ಸುಳ್ಳು. ತೇ ತವ ಯಸ್ಮಾತ್ ಪ್ರಕೃತಿ. ನಿನ್ನ ಸ್ವಭಾವ ಇದೆಯಲ್ಲ, ಕ್ಷತ್ರಿಯನಾಗಿ ಹುಟ್ಟಿ ಇಷ್ಟು ದಿವಸ ಆ ಕ್ಷಾತ್ರ ಸ್ವಭಾವವನ್ನು ಕಾಪಾಡ್ಕೊಂಡ್ ಬಂದಿದೆಯಲ್ಲ, ಅದು ನಿನ್ನನ್ನು ಪ್ರೇರಣೆ ಮಾಡತ್ತೆ. ಅವ್ರು ಒಂದ್ ಸಲ ಉತ್ತರ ಗೋಗ್ರಹಣದಲ್ಲಿ ಹೊಡೆದಿಲ್ವಾ, ಅವರೇ ಈಗಲೂ ಬಂದಿರೋದು. ಅವತ್ತು ಹೊಡೆದಿದ್ದಾನೆ, ಸಾಯಿಸ್ಲಿಲ್ಲ ಅಂತ ಬಿಟ್ರೆ ಅಷ್ಟೂ ಜನರನ್ನು ಆ ಉತ್ತರ ಗೋಗ್ರಹಣದಲ್ಲಿ ಹಸುಗಳನ್ನ ಬೆಳೆಸೋಕೋಸ್ಕರ ಒಬ್ಬನೇ ಒಂಟಿ ಹೋಗಿ ಹೊಡೆದು ಬಂದಿಯಾನೆ. ಒಂದೇ ಬಾಣ. ನಿನ್ ಕತೆ ಕೇಳಿದ್ರೆ ಅಷ್ಟೇ ಒಂದೇ ಬಾಣ ಅಂತೀಯಲ್ಲ, ಕತೆನೇ ಕೇಳಿಲ್ಲ ಮುಂದಿನೋ. ಆದ್ರಿಂದ ಕ್ಷತ್ರಿಯನ ಸ್ವಭಾವದಲ್ಲಿ ಯುದ್ಧ ಅನ್ನೋದು, ರೋಷ ಅನ್ನೋದು, ಶೌರ್ಯಂ ತೇಜೋ ಧೃತಿರ್ದಾಕ್ಷ್ಯಂ ಯುದ್ಧೇ ಚಾಪ್ಯಪಲಾಯನಂ ದಾನಂ ಈಶ್ವರ ಭಾವಶ್ಚ ಖಾತ್ರಂ ಕರ್ಮ ಸ್ವಭಾವಜಂ. ಯುದ್ಧ ಮಾಡದೇ ಇರೋಕ್ಕಾಗಲ್ಲ. ಮನುಷ್ಯ ಶಾಂತನಾಗಿ ವಿವೇಕದಿಂದ ಕರ್ತವ್ಯ ಮಾಡ್ಬೇಕೆ ಹೊರತು ಆವೇಶದಿಂದ ಮಾಡಬಾರ್ದು. ಆವೇಶ, ರಾಗದ್ವೇಷ, ಕಾಮಕ್ರೋಧಗಳಿಂದ ಯಾವ ಕರ್ಮವನ್ನು ಮಾಡಬಾರ್ದು. ಶಾಂತನಾಗಿ ವಿವೇಕದಿಂದ ತನ್ನ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡಬೇಕು. ಮಾಡೋ ಕೆಲಸವನ್ನು ಶ್ರದ್ಧೆಯಿಂದ ಅಚ್ಚುಕಟ್ಟಾಗಿ ಮಾಡಬೇಕು. ಮಾಡುವಾಗ ಭಗವತ್ ಪ್ರೀತ್ಯರ್ಥವಾಗಿಯೇ ಮಾಡಬೇಕು, ಪರಮಾತ್ಮನ ಪ್ರೇಮದಿಂದಲೇ ಮಾಡಬೇಕು. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಪರಮಾತ್ಮನ ಪ್ರೇಮದಿಂದ ಮಾಡೋನಿಗೆ ಒಂದು ಸಮಾಧಾನ. ಆಮೇಲೆ ಆ ಕೆಲಸವೇ ಆನಂದವಾಗತ್ತೆ. ತುಂಬಾ ಪ್ರೀತಿಸೋರಿಗೋಸ್ಕರ ಮಾಡ್ತಾ ಇರ್ತೀವಲ್ಲ, ಅದೇ ಆನಂದವಾಗತ್ತೆ.
ಅದರಲ್ಲಿ ಫಲ ಬೇಕಾಗಿಲ್ಲ, ಫಲದ ಯೋಚನೆ ಬರೋದಿಲ್ಲ. ಮಾಡ್ತಾ ಇರೋದೇ ಪೂಜೆ ಮಾಡ್ತಾ ಇರೋದೇ ಆನಂದವಾಗುತ್ತೆ. ಮಗುವಿಗೆ ತಾಯಿ ಮಕ್ಕಳು ಸ್ನಾನ ಮಾಡಿಸ್ತಾರಲ್ಲ, ಸ್ನಾನ ಮಾಡಿಸೋದೇ ಆನಂದವಾಗುತ್ತೆ. ಒಂದು ಕರ್ತವ್ಯ ಭಾರ ಅನ್ಸೋಲ್ಲ. ಪ್ರೇಮ ಚೆನ್ನಾಗಿ ಬೆಳಿಬೇಕು, ಭಗವದ್ ಭಕ್ತಿ ಚೆನ್ನಾಗಿ ಊರ್ಬೇಕು, ಆವಾಗ ಬಹಳ ಸಂತೋಷ. ಸ್ವಭಾವಜೇನ ಕೌಂತೆಯ ನಿಬದ್ಧ ಸ್ವೇನ ಕರ್ಮಣ ಕರ್ತುಂ ನೆಚ್ಛಸಿ ಯನ್ಮೋಹಾತ್ ಹರಿಷ್ಯಸ್ಯ ವಶೋಪಿ ತತ್. ಸ್ವಭಾವಜೇನ ಕೌಂತೆಯ ನಿಬದ್ಧ ಸ್ವೇನ ಕರ್ಮಣ ಕರ್ತುಂ ನೆಚ್ಛಸಿ ಯನ್ಮೋಹಾತ್ ಹರಿಷ್ಯಸ್ಯ ವಶೋಪಿ ತತ್. ಸ್ವಭಾವಜೇನ ಕೌಂತೆಯ ನಿಬದ್ಧಃ ಸ್ವೇನ ಕರ್ಮಣ ಕರ್ತುಂ ನ ಇಚ್ಛಸಿ ಯತ್ ಮೋಹಾತ್ ಕರಿಷ್ಯಸಿ ಅವಶಃ ಅಪಿ ತತ್. ಹಿಂದಿನ ಶ್ಲೋಕದಲ್ಲಿ ಅರ್ಜುನ್ ಮಾತ್ರ ಹೇಳಿದ್ದ, ಎಲ್ರಿಗೂ ಅದನ್ನೇ ಸಮನ್ವಯ ಮಾಡ್ತಾನೆ. ಮನುಷ್ಯನ ಸ್ವಭಾವ, ಅವನ ದೇಹೇಂದ್ರಿಯಗಳಲ್ಲಿ ಯಾವ ಗುಣ ಇದೆಯೋ ಸತ್ವ, ಅದಕ್ಕೆ ತಕ್ಕ ಕೆಲಸ ನಡೆದು ಬಿಡುತ್ತೆ, ಅದಕ್ಕೇನು ಮಾಡೋಕ್ಕಾಗಲ್ಲ. ಸ್ವಭಾವದಿಂದ ಬಂದಂಥ ಕರ್ಮ ಅನ್ನೋದು ಅವನವನಿಗೆ ವಹಿಸಿದ ಕರ್ಮ ಬೇರೆ, ಅವನವನ ಸ್ವಭಾವಕ್ಕೆ ಬರೋ ಕರ್ಮ ಬೇರೆ. ವಹಿಸಿದ ಕರ್ಮ ಎಚ್ಚರಿಕೆಯಿಂದ ವಿವೇಕದಿಂದ ಮಾಡಬೇಕು. ಸ್ವಭಾವ ರಾಗದ್ವೇಷದಿಂದ ಮಾಡೋಕೆ ಬಂದ್ಬಿಡುತ್ತೆ, ಅದಕ್ಕೇನು ಮಾಡೋಕ್ಕಾಗಲ್ಲ. ಆದ್ರೆ ನಿನ್ಗೆ ಇಷ್ಟ ಇಲ್ಲ ಅಂತ ಅನ್ಕೊಂಡ್ರೆ ಅದು ಮೋಹವೇ ಹೊರತು ನನಗೆ ಇಷ್ಟ ಇಲ್ಲ ನಾನು ಮಾಡೋಲ್ಲ, ನಂಗೆ ಇದೆಲ್ಲ ನನ್ನ ಇಚ್ಛೆ ಅಂತಂದ್ರೆ ಆಗೋಲ್ಲ. ಯಾಕಂದ್ರೆ ಅವಶೋಪಿ ಕರಿಷ್ಯಸಿ, ಪರತಂತ್ರನಾಗಿಯೇ ನೀನು ಮಾಡ್ತೀಯ, ಆ ಸ್ವಭಾವಕ್ಕೆ ಅಧೀನನಾಗಿಯೇ ನೀನು ಅಷ್ಟೂ ಕರ್ಮಗಳನ್ನು ಮಾಡ್ತೀಯ. ನಿನ್ನೆ ಇಚ್ಛೆಯಿಂದ ನೀನು ಕರ್ಮ ಮಾಡೋದು ಎಲ್ಲೂ ಇಲ್ಲ ಅಂತ. ಎಲ್ಲಾ ಕಡೆಯಲ್ಲೂ ರಾಗದ್ವೇಷಗಳೇ ಮಾಡಿಸೋದು. ನಾವು ಮಾಡ್ಕೊಂಡಿದೀವಲ್ಲ, ನಾವು ಹೋಗಿ ಆ ಕಾಮದ ಹೆಗಲ ಮೇಲೆ ಕಟ್ಕೊಂಡು ನಾನು ಮಾಡಿದೆ ಅಂತಾನೆ ಮಾಡಿಸ್ತಾ ಇರೋದು. ಅದು ಎಲ್ಲ ನಾನ್ ಮಾಡಿದೆ ಇತರ ಸ್ವಭಾವಜೇನ. ಇದು ಇಡೀ ಮನುಷ್ಯರೆಲ್ಲರಿಗೂ ಹೇಳಿರೋ ಶ್ಲೋಕ. ಹಿಂದೆ ಅರ್ಜುನ್ ಮಾತ್ರ ಹೇಳಿದ್ದ, ಎಲ್ಲಾ ಮನುಷ್ಯರಿಗೂ ಅವರವರ ಸತ್ವರ್ಗ ಸ್ತಮ ಗುಣಗಳ ಸ್ವಭಾವ, ದೇಹೇಂದ್ರಿಯಗಳ ಸ್ವಭಾವ, ಕಾಮಕ್ರೋಧಾದಿಗಳ ಸ್ವಭಾವ ಅನ್ನೋದು ತಾನಾಗಿ ಮನುಷ್ಯನಿಗೆ ಎಲ್ರಿಗೂ ಬರೋದು ಅಂತ, ತಪ್ಪಿಸ್ಕೊಳ್ಳೋಕ್ಕಾಗಲ್ಲ ಅಂತಲ್ಲ ಅಷ್ಟೆ. ಇಂದ್ರಿಯಗೂ ವಿಷಯಕ್ಕೂ ಒಂದ್ಸಲ ಬಂದ್ಬಿಟ್ರೆ, ಈಗ ಮಗುವಿಗೆ ಸಕ್ಕರೆ ಜೇನುತುಪ್ಪ ನೆಕ್ಸಿ ಅನ್ನತ್ತೆ, ಅದೇ ಒಂಚೂರು ಅದು ಸ್ವಲ್ಪ ಕೈ ಆದ್ರೆ ಇರತ್ತೆ, ಅದಕ್ಕೆ ಯಾರು ಬುದ್ಧಿ ಹೇಳ್ಕೊಡ್ಬೇಕಾಗಿಲ್ಲ. ಅಂದ್ರೆ ಇಂದ್ರಿಯಕ್ಕೂ ವಿಷಯಕ್ಕೂ ಏನ್ ಸ್ವಭಾವ ಇದೆಯೋ ಅದು ತಾನಾಗಿ ಆಗಿಬಿಡತ್ತೆ ಅಂತದು. ಇದು ಗೆಲ್ಲೋಕ್ಕಾಗಲ್ಲ ಅಂತಕ್ಕೋಸ್ಕರ ಹೇಳಿದ್ದಲ್ಲ. ಸ್ವಾಭಾವಿಕ ಪ್ರವೃತ್ತಿ ಮನುಷ್ಯನಿಗೆ ಹೇಳಿಕೊಡದೆ ಬಂದಿದೆ. ಅದು ಶೌರ್ಯಾದಿನ ಅಂದ್ರು. ಅರ್ಜುನನಿಗೆ ಶೌರ್ಯಂ ತೇಜೋ ಇದೆ, ಶಮೋದಮ ಇವರಿಗಿದೆ, ಅವರಿಗೆ ಅವರವ್ರದ್ದು. ಅದು ಅವರ ವಿಹಿತವಾದ ಸ್ವಭಾವದ ಅಲ್ಲ. ಸತ್ವರ್ಜ ಸಮಗುಣಗಳು, ಕಾಮಕ್ರೋಧಗಳು, ದೇಹೇಂದ್ರಿಯ ಪ್ರಕೃತಿನೇ ಸ್ವಭಾವ. ನಮ್ಗೆ ಯಾವುದೋ ಖಾರ ಆಗಲ್ಲ, ಖಾರ ಅಂತಂದ್ರೆ ಹೀಗಾಗ ಅಯ್ಯಯ್ಯೋ ಉಪ್ಪು ಮಾತ್ರ ಬೇಡ. ಅದು ಅವ್ರಿಗೇನು ಹೇಳ್ತಾರಲ್ಲ, ಎಂತ ಹೆಸರು ಅದಕ್ಕೆ, ಆ ದೇಹಕ್ಕೆ ಒಗ್ಗದೆ ಇರೋದಕ್ಕೆ ಏನೋ ಒಂದು ಮಾತಿದೆಯಲ್ಲಪ್ಪ, ಅಲರ್ಜಿ. ಅಲರ್ಜಿ ಅನ್ನೋದು ಒಂದು ಮನುಷ್ಯನು ತುಂಬಾ ಭಾವನೆ ಮಾಡಿ ಮನಸ್ಸಲ್ಲಿ ಮಾಡ್ಕೊಂಡಿರೋದು. ಅರ್ಜಿ ಆಗ್ತಾ ಇರೋದು. ಅರ್ಜಿ ಆಗ್ತಾ ಹೋದ್ರೆ ಅಲರ್ಜಿ ಅಂತ ಐತಿ. ಯಾವ ನಾನು ಹೇಳೋದು ಅವರ್ಷನ್ ಅಂತೀವಿ. ಕೆಲವರು ಮುಖ ನೋಡಬಾರ್ದು ಮಾಡ್ಕೊಂಡ್ರೆ ಆ ಮುಖ ನೋಡಿದ ಕೂಡಲೇ ಅವರ್ಷನ್. ತುಂಬಾ ದಿವಸ ಅದೆಲ್ಲ ಸ್ವಾಭಾವಿಕವಾದಂಥ ಮನುಷ್ಯನ ಪ್ರವೃತ್ತಿ. ಹಾಗೆ ಇಂದ್ರಿಯಗಳಿಗೂ ವಿಷಯಗಳಿಗೂ ಸಂಬಂಧವಾದ ಕೂಡಲೇ ಈಗ ಯಾಕೆ ಸಂಗೀತದ ಶಬ್ದ ಹಿತ ಕಾಣಿಸುತ್ತೆ, ಯಾಕೆ ಇದು ಮಿಷನ್ಗಳ ಶಬ್ದ ಇದೆಲ್ಲ ಗೊಡ 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 ಅನಿಸುತ್ತೆ ಅಂದ್ರೆ ಅದು ಮನುಷ್ಯನ ತುಂಬಾ ದಿವಸದಿಂದ ಅದನ್ನ ಇಷ್ಟಪಟ್ಟಿರೋದು, ಇದು ಇಷ್ಟಪಡದೆ ಇರೋದು, ಎಲ್ಲಾನು ಸಂಗೀತ ಶಬ್ದ ಮಾತ್ರ ತಾನೆ. ಅಲ್ಲಿ ಯಾಕೆ ವಿಭಾಗ ತರ್ಕ ಮಾಡೋಕ್ ಬರಲ್ಲ. ಸ್ವಭಾವ ಅದು ಮನುಷ್ಯನಿಗೆ. ಇಂದ್ರಿಯ ವಿಷಯಗಳಲ್ಲಿರುವ ಪ್ರೀತಿ ಸಹಜವಾಗಿ ಬಂದಿದೆ. ಆದ್ರಿಂದ ಯಥೋಕ್ತೇನ ಕೌಂತೆಯ, ಆ ಇಂದ್ರಿಯಕ್ಕೂ ವಿಷಯಕ್ಕೂ ಹಿಂದೆ ಹೇಳಿದ ಸ್ವಭಾವದಿಂದ ನಿಬದ್ಧ, ನಿಶ್ಚಯೇನ ಬದ್ಧ, ಪೂರ್ತಿಯಾಗಿ ಕಟ್ಟಾಕೊಂಡ್ಬಿಟ್ಟಿದ್ದಾನೆ ಆಯಾ ಸ್ವಭಾವಕ್ಕೂ ಆಯಾ ವಿಷಯಕ್ಕೂ. ಅದು ಬಂದ್ರೆ ಆ ಕರ್ಮ ಮಾಡಿಸ್ಬಿಡತ್ತದು, ಏನು ಮಾಡಕ್ಕಾಗಲ್ಲ. ಆಮೇಲೆ ತುಂಬಾ ದಿವಸ ಆದ್ರೂ ವಾಸನೆ ಆಗತ್ತೋ ಅಂತ.
ಹೋಟೆಲ್ ತಿಂದು 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 ಹೋಟೆಲ್ಲೇ ತಿನ್ಬೇಕು ಅನ್ಸತ್ತೆ. ಪಿಕ್ಚರ್ ನೋಡಿ 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 ನೋಡ್ಬೇಕು. ಅದು ತುಂಬಾ ದಿವಸದ ಅಭ್ಯಾಸವೇ ಕಾರಣ ಅನ್ಸತ್ತೆ. ಅದೇನ್ ರುಚಿ ಏನಿರಲ್ಲ. ಕೊನೆಗೆ ಏನಾಗ್ಬಿಡತ್ತೆ ಅಂದ್ರೆ ಒಂಥರ ಅದು ಮಾಡದೆ ಹೋದ್ರೆ ತಲೆನೋವು ಮಾಡಿದ್ರಲ್ಲ ಮಾಡದೆ ಹೋದ್ರೆ ಅದೊಂದ ಅದಕ್ಕೆ ಅಂಟಾಗ್ಬಿಡ್ತಾನೆ. ಅದಕ್ಕೆ ಅಡಿಟ್ಟು ಸೇಗಾಕ್ ಹಾಕೊಂಡ್ಬಿಡ್ತಾನೆ. ಹಾಗಾಗ್ಬಿಡ್ತಾನೆ. ಸ್ವೇನ ಆತ್ಮೀಯನ ಕರ್ಮಣ, ಆಯಾ ಇಂದ್ರಿಯ ವಿಷಯಕ್ಕೆ ತಕ್ಕಂಥ ಕರ್ಮದಿಂದ ಎಲ್ಲರೂ ಪರತಂತ್ರರೇ. ಅದಕ್ಕೇನು ಮಾಡಕ್ಕಾಗಲ್ಲ. ಕರ್ತುಂ ನೇಚ್ಛಸಿ ಯತ್ ಕರ್ಮ ಮೋಹಾದ್ ಅವಿವೇಕತಃ ಕರಿಷ್ಯಸಿ ಅವಶೋಪಿ ಪರವಶ ಏವ ತತ್ಕರ್ಮ. ಇಂದ್ರಿಯ ವಿಷಯಗಳ ಸಂಬಂಧದಿಂದ ಬರುವಂತಹ ಸ್ವಾಭಾವಿಕ ಕರ್ಮ ಅಂತ. ಇದನ್ನೇ ಸ್ವಾಮಿಗಳು ವೇದನಾ ರೂಪವಾದ ಕರ್ಮ ಅಂತಾರೆ. ಹಸುಗಳಿಗೆ ಹುಲ್ ತೋರಿಸಿದ್ರೆ ಅಟ್ಟಿಸ್ಕೊಂಡ್ ಬರೋದು, ದೊಣ್ಣೆ ತಗೊಂಡು ಓಡೋದಿದೆಯಲ್ಲ, ನಮ್ಮ ಇಂದ್ರಿಯಕ್ಕೂ ವಿಷಯಕ್ಕೂ ಹಾಗೆ ಆ ಕಾಲದಲ್ಲಿ ಬಂದ್ಬಿಡತ್ತೆ, ಠಕ್ ಅಂತ ನಡೆದು ಬಿಡತ್ತೆ. ಆ ರೀತಿ ಕರ್ಮ ಅನ್ನೋದು ನಿನ್ನ ಕೈಯಲ್ಲಿಲ್ಲ. ಮೋಹಾನ್ ವಿವೇಕ, ಈಗ ನಾನು ಅದನ್ನು ಮೆಟ್ಕೋತೀನಿ ಅಂದ್ರೆ ಆಗೋದಿಲ್ಲ. ಮೋಹ ಕರ್ತುಮ್ನೆ ಛಸಿ ಅಂದ್ರೆ ವಿವೇಕದಿಂದ ಸರಿಯಾದ ಕರ್ಮ ಆರಿಸ್ಕೋಬೇಕೇ ಹೊರತು ಅದರ ರಾಗದ್ವೇಷ ವಿಯುಕ್ತಯಿಸ್ತು ಅಂತ ರಾಗದ್ವೇಷವಿಲ್ಲದೆ ಮಾಡಬೇಕೇ ಹೊರತು ಕರ್ಮ ಪೂರ್ತಿ ಬಿಡೋಕ್ಕಾಗಲ್ಲ. ಅಜ್ಞಾನಿಗೆ ಸಾಧ್ಯವೇ ಇಲ್ಲ. ವಿವೇಕತಃ ಕರಿಷ್ಯಸಿ ಅವಶೋಪಿ. ನೀನು ಸ್ವಭಾವಕ್ಕೆ ವಶನಾಗಿ, ಇಂದ್ರಿಯಕ್ಕೆ ವಶನಾಗಿ, ಕಾಮಕ್ರೋಧಗಳಿಗೆ ವಶನಾಗಿ ಆಯಾ ಕರ್ಮವನ್ನು ಮಾಡೇ ಮಾಡ್ತೀಯ. ಆ ಅಭಿಮಾನವೂ ಆಸಕ್ತಿಯು ಎರಡೂ ಕೂಡ ಮಾಡಿಸತ್ತೆ. ಬಾಯಿ ಮಾತಿನಲ್ಲಿ ಏನು ಇಲ್ಲ ಅಂತ ಹೇಳ್ಬೋದು ಹೊರಗಡೆ ತೋರ್ಸೋಕೆ, ಆದ್ರೆ ಒಳಗಿರುವಂತಹ ರಾಗದ್ವೇಷ, ಆ ವೇದನೆ ಆ ಕಾಲದಲ್ಲಿ ಮಾಡ್ಬಿಡತ್ತೆ ಅಂತ ಹೇಳಿ. ಇದಿಷ್ಟು ಸ್ವಾಭಾವಿಕ ವಿಷಯದಲ್ಲಿರೋ ಅನುವಾದ. ಈಗ ಪರಮಾತ್ಮ ಹೇಳ್ತಾನೆ, ಈಶ್ವರ ಸರ್ವಭೂತಾನಾಂ ಹೃದ್ದೇಶೇರ್ಜುನ ತಿಷ್ಠತಿ ಭ್ರಾಮಯನ್ ಸರ್ವಭೂತಾನಿ ಯಂತ್ರಾರೂಢಾನಿ ಮಾಯಯಾ. ಈಶ್ವರ ಸರ್ವಭೂತಾನಾಂ ಹೃದ್ದೇಶೇರ್ಜುನ ತಿಷ್ಠತಿ ಭ್ರಾಮಯನ್ ಸರ್ವಭೂತಾನಿ ಯಂತ್ರಾರೂಢಾನಿ ಮಾಯಯಾ. ಈಶ್ವರಃ ಸರ್ವಭೂತಾನಾಂ ಹೃದ್ದೇಶೇ ಅರ್ಜುನ ತಿಷ್ಠತಿ ಭ್ರಾಮಯನ್ ಸರ್ವಭೂತಾನಿ ಯಂತ್ರಾರೂಢಾನಿ ಮಾಯಯಾ. ಅಪ್ಪ, ಪರಮಾತ್ಮನು ಎಲ್ಲಾ ಪ್ರಾಣಿಗಳ ಅಂತ ಹೇಳಿದಾನೆ. ಪ್ರಾಣಿಗಳದ್ದಾದ್ರೆ ಶಾಸ್ತ್ರೀಯ ವ್ಯವಸ್ಥೆಯನ್ನು ಬಿಟ್ಟು ಮನುಷ್ಯರ ಅಂತ ಇಟ್ಕೋಬಹುದು. ಎಲ್ಲಾ ಮನುಷ್ಯರ ಹೃದಯ ದೇಶದಲ್ಲಿ ಎಲ್ಲಾ ಪ್ರಾಣಿಗಳಲ್ಲೂ ಇದಾನೆ ಅನ್ನೋದು ಸತ್ಯವೇ. ಆದ್ರೆ ನಮ್ಗೆ ಉಪಯೋಗ ಆಗೋದು ಮನುಷ್ಯರನ್ನ ಇಟ್ಕೊಂಡ್ರೆ. ಹೃದಯದಲ್ಲಿ ಅಂದ್ರೆ ಬುದ್ಧಿಯ ಸಾಕ್ಷಿಯಾಗಿ ನಿಂತ್ಕೊಂಡಿದ್ದಾನೆ. 2-3 ಥರ ನಿಂತ್ಕೊಂಡಿದ್ದಾನೆ ಅವನು. ನಾನು ಕೈ ಹಿಡಿದು ಕರ್ಕೊಂಡು ಹೋಗ್ತೀನಿ, ನಿನ್ ಬೇಕಾದ್ರೆ ಶಕ್ತಿ ಕೊಡ್ತೇನೆ, ನಿನ್ನನ್ನು ತುಂಬಾ ಇಷ್ಟಪಡ್ತೇನೆ, ನಿಮ್ ಯಾವಾಗ್ಲೂ ಜೊತೆಗಾರನಾಗಿರ್ತೀನಿ, ನೀ ಎಲ್ಲೂ ಬಿಟ್ಟು ಹೋಗಲ್ಲ, ಚೇಂಜೇ ಆಗೋಲ್ಲ, ಮುಖಾನು ತಿರುಗಿಸೋದಿಲ್ಲ ಅಂತ. ಇನ್ನು ಎಲ್ಲರೂ ಬರೀ ಸುಳ್ಳೆ ತಮ್ಮ ಪ್ರಯೋಜನಕ್ಕೆ ಮಾಡೋರು ಹೊರಗಿನವರು. ಒಬ್ಬನೇ ಒಬ್ಬ ಎಲ್ಲ ಇಲ್ಲ, ಹೃದಯದಲ್ಲಿ ನಿಂತ್ಕೊಂಡು ಆ ಬುದ್ಧಿಯನ್ನ ನಡೆಸ್ತಾ ಹೋಗ್ತಾರೆ. ಕೈ ಹಿಡಿದು ನಡೆಸ್ತಾನೆ. ಹೀಗೆ ಹೋಗೋ ಹೀಗೆ ಹೋಗೋ ಹೀಗೆ ಹೋಗೋದು. ಸುಮ್ಮನೆ ಇದ್ದ ನೋಟದಿಂದಲೇ ಕೆಲಸ ಆಗತ್ತಪ್ಪ. ಬರೀ ಜ್ಞಾನವೇ ಅಷ್ಟು ಶಕ್ತಿ ಇದೆ ಪರಮಾತ್ಮನ ಚೈತನ್ಯಕ್ಕೆ. ಬರೀ ಬುದ್ಧಿಯ ನೋಡೋದ್ರಿಂದಲೇ ಬುದ್ಧಿ ಕುಣಿಯತ್ತೆ. ಅವ್ ನೋಡೋದು ಬಿಟ್ರೆ ಬುದ್ಧಿ ತಪ್ಪಗಾಗ್ಬಿಡತ್ತೆ. ಆಯ್ತು, ಕಥೆ ಮುಗೀತು. ಹಾಗಲ್ಲ, ಆ ಬುದ್ಧಿ ಸರಿ ಹೇಳ್ತಾರೆ. ನೋಡ್ತಾನೆ ಅನ್ನೋ ಭಾವನೆ ಇಟ್ಕೊಂಡು ಚೈತನ್ಯಕ್ಕೆ ವಿಷಯವಾಗಿಯೇ ಎಲ್ಲ ಕೆಲಸ ಮಾಡ್ತಾ ಇರುತ್ತೆ ಅಂತ. ಬುದ್ಧಿ ಇಲ್ಲದೆ ಇರಬಹುದಲ್ಲ, ಅದು ಇವ್ರು ಪ್ರಪಂಚಕ್ಕೆ ಹೋಗ್ಬೋದಲ್ಲ, ಯಾವುದೋ ವಿಷಯದಿಂದ ಹೇಳ್ಬೋದಲ್ಲ. ಅಲ್ಲ, ಆ ಕಡೆಯಿಂದ ಸೆಳೆತ ಕೊಡೋನು ಪರಮಾತ್ಮನೇ, ಒಳಗಿದ್ದು ಶಕ್ತಿ ಕೊಡೋನು ಅವನೇ. ಆದ್ರೆ ಆ ಹೊರಗಿನ ಆಕಾರ ಇದೆಯಲ್ಲ, ಅದು ನನಗೆ ಬಹಳ ಇಷ್ಟವಾಯ್ತು. ಬಹಳ ಚೆನ್ನಾಗಿದೆ. ಅಯ್ಯೋ ಅಯ್ಯೋ, ಏನ್ ಸುಂದರವಾಗಿದ್ದಾರೆ, ಏನು ಎಂಥದ್ದು ಇಲ್ಲ, ಬರೀ ಸುಳ್ಳೆ, ಬರೀ ಮೋಸ. ಹತ್ರ ಹೋದ್ರೆ ಅಂಥ ಘೋರ ಇರೋದಿಲ್ಲ. ಸತ್ಯಂ ಶಿವಂ ಸುಂದರ ಅದಲ್ಲಪ್ಪ, ಸಚ್ಚಿದಾನಂದವೇ ಸತ್ಯಂ ಶಿವಂ ಸುಂದರ. ರಾಮ ರಾಮ.
ಈ ರೀತಿ ಎಲ್ಲರನ್ನೂ ಸಾನ್ನಿಧ್ಯ ಮಾತ್ರದಿಂದಲೇ ಪ್ರೇರಿಸ್ತಾನೆ. ಏಷ ಕೇವ ಸಾಧು ಕರ್ಮಕಾರೇತಿ ಏಷ ಕೇವ ಅಸಾಧು ಕರ್ಮಕಾರೇತಿ ಎಂ ತೇಭ್ಯೋ ಲೋಕೇಭ್ಯೋ ಅಧೋ ನಿನೀಶತೆ. ಈ ಹೃದಯದಲ್ಲಿದ್ದು ತನ್ನ ಸಾನ್ನಿಧ್ಯದಿಂದಲೇ ಶಕ್ತಿ ಕೊಡ್ತಾನೆ ಅಂತಂದ್ರೆ ಅವನು ಪ್ರೇರಣೆ ಮಾಡ್ತೇವೆ ಅನ್ನೋದು ಈ ಕಡೆಯಿಂದ. ಪ್ರೇರಣೆಯೂ ಇಲ್ಲ, ಎಂಥದ್ದು ಇಲ್ಲ, ಆದ್ರೂ ಕೂಡ ಭ್ರಾಮೆಯನ್ನ ಗರ 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 ತಿರುಗಿಸ್ತಾ ಇದ್ದಾನೆ ಇದ್ರು. ಅಲ್ಲೇ ಪ್ರಪಂಚದ ವಸ್ತುಗಳು ಎಳೆಯತ್ತೆ, ಕಾಮ ಎಳ್ಕೊಂಡು ಹೋಗುತ್ತೆ, ಪರಮಾತ್ಮನ ದೂಡ್ತಾನೆ ಅಂತ ಹೇಳ್ತೀವಲ್ಲ. ನಿಮ್ಮ ಆಸೆನೇ ಎಲ್ಲ ಕಾರಣ. ಯತ್ರಾರೂಢ ಮಾಯೆ. ಗುರುಗಳೇ, ಹಾ ನಮಸ್ಕಾರ. ಇಲ್ಲಿ ನೀವೀಗ ಒಂದು ವಾಕ್ಯ ಹೇಳಿದ್ರಲ್ಲ, ಚೈತನ್ಯಕ್ಕೆ ವಿಷಯವಾಗಿಯೇ ಎಲ್ಲಾ ಕರ್ಮ ಆಗುವುದು ಅಂತ. ಹೌದು ಹೌದು. ಇಲ್ಲಿ ವಿಷಯ ಅಂದ್ರೆ ರಾಗದ್ವೇಷ ಅಂತನ? ಅಲ್ಲ, ಆಬ್ಜೆಕ್ಟ್ ಆಗಿ ಅಂತ. ವಿಷಯ ಅಂದ್ರೆ ಆಬ್ಜೆಕ್ಟ್. ಚೈತನ್ಯಕ್ಕೆ ಗೋಚರವಾಗದೆ ಹೋದ್ರೆ ಅಸ್ತಿತ್ವೇ ಹೋಗ್ಬಿಡುತ್ತೆ. ದೃಶಿಕರ್ಮತ್ವಾಪತ್ತಿ ನಿಮಿತ್ತಾ ಹಿ ಸರ್ವಾ ಪ್ರವೃತ್ತಯ ಅಂತ ಮಯಾಧ್ಯಕ್ಷೇಣ ಪ್ರಕೃತಿ ಎಂಬ ಶ್ಲೋಕದಲ್ಲಿ ಶಂಕರರು ಬರೆದಿದ್ದಾರೆ. ದೃಶಿಕರ್ಮತ್ವ, ಅವನ ನೋಟಕ್ಕೆ ವಿಷಯವಾಗಿಯೇ ಅದರಲ್ಲಿ ಪ್ರವೃತ್ತಿ ಆಗಬೇಕು. ಪರಮಾತ್ಮನ ಶಕ್ತಿ ಬರ್ಬೇಕಲ್ಲ, ಚಾರ್ಜ್ ಮಾಡ್ಬೇಕಲ್ಲ, ಅದಕ್ಕೆ ಅವ್ನು ನೋಡ್ತಾ ಇರ್ಬೇಕು. ಇದಕ್ಕೆ ಇದು ಬಳಸ್ಕೊಂಡಿದ್ದೆ ವೇಸ್ಟ್ ಆದ್ರೂ ಮತ್ತೆ ಹೋಗಿ ಮುಳುಗ್ಬಿಡತ್ತಲ್ಲೇ. ಈಗ ಮನಸ್ಸು ಕುಣಿತಾ ಇರತ್ತಲ್ಲ, ಆ ಸ್ಟೇಜ್ ಮೇಲೆ ಕುಡಿಯೋ ಹುಡುಗಿ ಹಾಗೆ ಕುಡಿತಾ ಇರುತ್ತೆ ಮನಸ್ಸು ಪ್ರಪಂಚದಲ್ಲಿ. ಸುಸ್ತಾಗ್ಬಿಡುತ್ತೆ. ಸುಸ್ತಾದ್ಮೇಲೆ ಎಲ್ಲಿ ಹೋಗೋದು? ಮತ್ತ ಅದೇ ಸ್ವರೂಪಕ್ಕೆ ಹೋಗ್ಬೇಕು, ಮತ್ತ ಅಲ್ಲೇ ರೀಚಾರ್ಜ್ ಮಾಡ್ಕೋಬೇಕು. ಹಾಗೆ ಭಗವಂತ ಆಯ್ಕೆ ನಮ್ದು ಅಲ್ವಾ? ಆ ಇಲ್ಲಿ ಆಯ್ಕೆ ನಮ್ದು, ಯಾವ್ದು ಆಯ್ಕೆ ಮಾಡ್ತೀವಿ ಅನ್ನೋದು ಇಲ್ಲಿ ವಿಷಯ ಅನ್ನೋದು. ಆಯ್ಕೆಗೆ ಸ್ವಾತಂತ್ರ್ಯ ಸ್ವಲ್ಪ ಕೊಟ್ಟಿದೀವಿ ನಾವು. ನಿಮ್ ಇಷ್ಟ ಬಂದಂತ ಆಯ್ಕೆ ಮಾಡ್ಕೋಬಹುದು, ಸರಿಯೇ. ಆದ್ರೆ ಆಯ್ಕೆ ನಾನ್ ಮಾಡ್ಕೊಂಡೆ ಅಂತ ಅಹಂಕಾರ ಪಟ್ಕೊಳಕ್ಕಾಗಲ್ಲ. ಅಲ್ಲಲ್ಲ, ವಿವೇಕದಿಂದ ಸರಿಯಾದ ಆಯ್ಕೆಯನ್ನ ಮಾಡ್ಕೋಬೇಕು. ಹೌದು, ಕರೆಕ್ಟ್. ಭಗವಂತನನ್ನೇ ಆಯ್ಕೆ ಮಾಡ್ಬೇಕು, ಎಲ್ಲಾ ಕಡೆಯಲ್ಲೂ ಅವನ್ನೇ ಹಿಡಿಬೇಕಲ್ಲ. ಭಾಷ್ಯ ಓದಪ್ಪ. ಯಂತ್ರಾರೂಢಾನಿ ಮಾಯೆ ಯಾಕೆ ಅಂತಂದ್ರೆ ಪರಮಾತ್ಮನ ಬಿಟ್ರೆ ಎಲ್ಲ ಅಚೇತನವೇ ಈ ಜಗತ್ನಲ್ಲಿ. ಅದರಿಂದ ಈ ಗೊಂಬೆಗಳು, ಕೀಲ್ಗೊಂಬೆಗಳು ಹಾಕಿ ತಿರ್ಗತ್ತೋ ಹಾಗೆ ತಿರ್ಗಬೇಕಲ್ಲ, ಅದಕ್ಕೇನು ಮಾಡಕ್ಕಾಗಲ್ಲ. ಚೆನ್ನಾಗಿದೆ. ಮಾಯೆಯ ಅಂತ ಪರಮಾತ್ಮ ಅಂದ್ರೆ ಹೇಗೆ ನಿಮ್ಗೆ ಅರ್ಥವೇ ಆಗದಿರೋ ಹಾಗೆ, ನೀವು ಯಾತಕ್ಕೆ ಹೇಗೆ ಆಗ್ತಾ ಇದೆ ಗೊತ್ತಿಲ್ಲದ ಹಾಗೆ ತಿರುಗ್ತಾ ಇರತ್ತೆ ಮನಸ್ಸು. ಯುಕ್ತಿ ಇಲ್ಲ, ವಿವೇಕ ಇಲ್ಲ ಎಂತಂದು 2-3 ಅರ್ಥ ಮಾಡ್ಬೋದು. ಮಾಯೆಯಲ್ಲಿ ಮರುಳಾಗಿ ಪ್ರಪಂಚದಲ್ಲಿ ತಿರುಗ್ತಾ ಇದ್ದಾನೆ. ಅಲ್ಲಿ ಹೋಗ್ಬೇಕು, ಅಲ್ಲಿ ಈ ಜಗತ್ತಿನವರೆಲ್ಲ ಓಡ್ತಾ ಇದ್ದಾರಲ್ಲ, ಎಲ್ಲ ಮಾಯೆಗೆ ಮರುಳಾಗಿ, ಆ ಹುಸಿ ತೋರಿಕೆಗೆ ಮರುಳಾಗಿ ಓಡ್ತಾ ಇದ್ದಾರೆ. ಅಲ್ಲೇನೋ ಇದೆ, ಇಲ್ಲೇನೋ ಇದೆ, ಅಲ್ಲೇನೋ ಸಿಗತ್ತೆ, ಇಲ್ಲೇನೋ ಸಿಗತ್ತೆ, ಎಂಥದ್ದು ಸಿಗಲ್ಲ. ಮಾಯೆಯ ಅಂತ. ಇನ್ನೊಂದು ಮಾಯೆ ಅಂದ್ರೆ ಪರಮಾತ್ಮನ ಶಕ್ತಿ, ಅದು ಯಾತಕ್ಕೆ ಅಂತ ಅರ್ಥ ಆಗೋಲ್ಲ, ಅದನ್ನ ಮಾಯೆಯಿಂದ ಹೋಗ್ತಾರೆ ಅಂತ ಶಂಕರಾಚಾರ್ಯ ಬಹಳ ಚೆನ್ನಾಗಿ ಬರೆದಿದ್ದಾರೆ. ಇದು ಕರ್ಮಯೋಗದ ರಹಸ್ಯವಾದ ಮಾತು. ಮನುಷ್ಯನಿಗೆ ತನ್ನ ಶಕ್ತಿ ಎಲ್ಲ ಪರಮಾತ್ಮನದು, ತಾನು ಅಡ್ಡಾಡ್ತಾ ಇರೋದು ಸುಮ್ಮನೆ ವೇಸ್ಟ್ ಪ್ರಪಂಚದಲ್ಲಿ. ಈ ಮಾಯೆ ಮರಳಾಗಬಾರ್ದು. ನಾವು ಏನಿದ್ರು ಪರಮಾತ್ಮನಲ್ಲೇ ಪ್ರೀತಿ ಇಟ್ಟು ಅಂತರ್ಮುಖರಾಗಬೇಕು, ಮಾಯೆಯಿಂದ ಮನಸ್ಸನ್ನು ಬಿಡಿಸ್ಕೋಬೇಕು ಅಂತ ಇದೆಲ್ಲ ಒಳಗಿನ ವಿಷಯ. ಸಹಜವಾಗಿ ನೋಡಿದ್ರೆ ಪರಮಾತ್ಮನ ಸಾನ್ನಿಧ್ಯದಲ್ಲಿ ಎಲ್ಲ ಜೀವರು ತಮ್ಮ ತಮ್ಮ ಕೆಲಸ ಮಾಡ್ತಾ ಇದ್ದಾರೆ. ಅವನೇ ಎಲ್ಲರನ್ನು ತಿರುಗಿಸ್ತಾ ಇದ್ದಾನೆ. ಹಾಗಾದ್ರೆ ಅವನಿಗೆ ಎಲ್ಲ ಪಾಪ ಪುಣ್ಯ ಅವನಿಗೆ ಗಂಟು ಹಾಕ್ರಿ ಅಂದ್ರೆ ಇಲ್ಲ. ಮತ್ತೆ ಯಾರಿಗೆ ಗಂಟು ಹಾಕ್ತೀರಿ? ಯಾರು ಮಾಡಿದೀನಿ ಇದು ಅಭಿಮಾನ ಪಟ್ಕೊಂಡೇನೋ ಅವನು. ಕೊನೆ ಕೇಳಿದ್ರೆ ಯಾರೂ ಮಾಡಿಲ್ಲ ಅಂದ್ರೆ ಯಾರಿಗೂ ಇಲ್ಲ, ಅದು ಆಗಬಹುದು, ತಪ್ಪೇನಿಲ್ಲ. ಬಹಳ ಸಿಂಪಲ್. ಮೊದಲು ಈಶ್ವರನಿಗೆ ಸಂಸಾರ ದುಃಖ ಇಲ್ಲ ಅಂದ್ರು, ಆಮೇಲೆ ಹೇಳ್ತಾ ಹೇಳ್ತಾ ಜೀವನಿಗೂ ಇಲ್ಲ ಅಂದ್ರು, ಮತ್ತೆ ಯಾರಿಗೂ ಇಲ್ಲ ಅಂದ್ರು, ಇಲ್ವೇ ಇಲ್ಲ ಅಂದ್ರು. ಪ್ರಶ್ನೆಗೆ ತಕ್ಕಷ್ಟು ಉತ್ತರ ನಮ್ದು. ನಿಮ್ ಪ್ರಶ್ನೆಯಲ್ಲಿ ದೋಷ ಇದೆಯೋ ಹೊರತು ಉತ್ತರದಲ್ಲಿ ದೋಷ ಇಲ್ಲ. ಏನ್ ಪ್ರಶ್ನೆ ಮಾಡ್ತೀರೋ ಅದಕ್ಕಷ್ಟೇ ಉತ್ತರ. ಯಸ್ಮಾತ್ ಈಶ್ವರ ಈಶನಶೀಲ ನಾರಾಯಣ ಇದೆಯಾ? ಹಂಗಂದ್ರೆ ಇದೆಯೋ ಅಂದ್ರೆ ಇಲ್ಲ ಅಂತೀಯಾ? ಕೆಲವು ಹೀಗಂದೆ, ಹೀಗ ಅಲ್ಲಾಡಿಸ್ತಾ ಇಲ್ಲ ಇಲ್ಲ ಅಂದೆ. ಹೀಗಂದ್ರೆ ಹೂ ತರ್ತಾನ? ಗೊತ್ತಾಗಿಲ್ವಾ? ನಿನ್ ತಲೆ ಅಲ್ಲಾಡಿದ್ ನಿಂಗೆ ಗೊತ್ತಾಗಿಲ್ವಾ? ಓಹೋ, ಬಾಯಲ್ಲೇ ಹೇಳೋದು, ತಲೆ ಹೇಳ್ಬೇಡ ಅಂದ್ಮೇಲೆ.
ಭೂತಾನಾಂ ಸರ್ವಪ್ರಾಣಿನಾಂ ಸರ್ವಭೂತಾನಾಂ ಸರ್ವಪ್ರಾಣಿನಾಂ ಹೃದ್ದೇಶೇ ಹೃದಯ ದೇಶೇ ದೇಹೇ ಹೃದಯ ದೇಹೇ ಅರ್ಜುನ ಅರ್ಜುನ ಶುಕ್ಲಾಂತರಾತ್ಮ ಸ್ವಭಾವ ದಿವ್ಯ ಸ್ವಭಾವ ವಿಶುದ್ಧಾಂತಃಕರಣ. ಶುದ್ಧಾಂತಃಕರಣ. ಇದು ಪ್ರಸಂಗವಶಾತ್ ಇಲ್ಲಿ ಬರೆದ್ರು. ಭಗವಾನ್ ವಾಚ್ ಇಲ್ಲೇ ಬರೀತಾರೆ. ಈಗ ಎಷ್ಟು ಸಲ ಅರ್ಜುನ ಬಂದಿದೆಯೋ ಏನೋ. ಶಂಕರಾಚಾರ್ಯ ಇಲ್ಲ ಅರ್ಜುನ ಬರೆದ್ರು. ಇಲ್ಲೊಂದು ಪ್ರಸಂಗ ಇದೆ. ಅರ್ಜುನ ಶಬ್ದಕ್ಕೆ ಅರ್ಥ ಬರೆಯ ಪರಿಶುದ್ಧವಾದ ಅಂತಃಕರಣಕ್ಕೆ ಪರಮಾತ್ಮನೇ ನಡೆಸ್ತಾನೆ ಅನ್ನೋದು ಅರ್ಥವಾಗತ್ತೆ ಅಂತ. ಒಂದು ಪರಿಶುದ್ಧವಾದ ಅಂತಃಕರಣವಾದರೆ ಪರಮಾತ್ಮ ಸರಿಯಾಗಿ ನಡೆಸ್ತಾರೆ. ಎರಡು ಹೃದಯದಲ್ಲೇ ಇದ್ದಾರೆ, ಹತ್ರದಲ್ಲಿ, ದೂರ ಹೋಗೋದೇ ಇಲ್ಲ, ಬಿಟ್ಟು ಹೋಗೋದಿಲ್ಲ. ಆದ್ರಿಂದ ಎಲ್ಲರನ್ನೂ ಆಳುವ ಸ್ವಭಾವದವನು ಅಂದ್ರೆ ಎಲ್ಲವನ್ನು ತನ್ನ ಹತೋಟಿಯಲ್ಲಿ ಇಟ್ಕೊಳ್ಳೋನು. ಅಲ್ಲಿ ಹತೋಟಿಯಲ್ಲಿ ಇಟ್ಕೊಳ್ಳೋದು ಕಲ್ಪಿತ ಭೇದ ಬುದ್ಧಿ. ಹತೋಟಿಯಲ್ಲಿ ಇಟ್ಕೊಳ್ಳೋದು ಅಂದ್ರೆ ಸ್ವರೂಪವನ್ನು ಕೊಟ್ಟು ಹತೋಟಿಯಲ್ಲಿ ಇಟ್ಕೊಂಡೇನೆ, ತಾನೇ ಅದಾಗಿ ತನ್ನ ಕೈಲಿ ಇಟ್ಕೊಂಡಿದ್ದಾನೆ. ಇಲ್ಲಿ ತಾನೇ ಅದಾದ್ರಿಂದ ಎರಡಿಲ್ಲ ಅಂತ ಆಗತ್ತೆ. ಆದ್ರೂ ಕಲ್ಪಿತ ಭೇದವನ್ನು ಇಟ್ಕೊಂಡು ಅದರ ಅಸ್ತಿತ್ವದಿಂದ ಆರಂಭಗೊಂಡು ಎಲ್ಲ ಶಕ್ತಿಗಳನ್ನು ಕೊಡೋದ್ರಿಂದ ಅವನು ಈಶ್ವರ. ಈಶ್ವರತ್ವಾದಿ ವ್ಯವಹಾರ ಅಂತ ಭಾಷ್ಯಕಾರರು ತದನ್ಯತ್ವಾದಿಗಳಲ್ಲಿ ಬರೀತಾರೆ. ಅವರು ಯಾತಕ್ಕೆ ಈಶ್ವರನಾಗಿ ಹೃದಯದಲ್ಲಿ ಕೂತ್ಕೊಂಡ ಅಂದ್ರೆ ನಾರಾಯಣ ಆಗೋಕ್ಕೋಸ್ಕರ. ನಾರಾಯಣ ಅಂದ್ರೆ ಮನುಷ್ಯರನ್ನೆಲ್ಲ ಸರಿಯಾಗಿ ನಡೆಸ್ಕೊಂಡು ಹೋಗೋನು, ಮನುಷ್ಯರಿಗೆ ಪರಮ ಲಕ್ಷ್ಯನಾದವನು, ಮನುಷ್ಯರ ಜೀವರಿಗೆಲ್ಲ ಆಧಾರನಾದವನು. ಗುರುಗಳು ಒಂದು ಹಾಡು ಬರೆದಿದ್ದಾರೆ. ನಾರಾಯಣ ಎನ್ನಿರೋ ನೀವೆಲ್ಲರೂ, ನಾರಾಯಣ ಎಂದರೆ ಹಾರಿ ಹೋಗುವ ನಾರಾಯಣ ಎನ್ನಿರೋ. ಅಲ್ಲೇ ಕರ್ಮನಾರಾಯಣ, ಕರ್ಮಾರಾಧ್ಯ ದೇವನಾರಾಯಣ ಅಂತ ಹೀಗೆ ಬರೆದಿದ್ದಾರೆ. ಬಹಳ ಒಳ್ಳೆಯ ಹಾಡು. ಹೀಗೆ ಪರಮಾತ್ಮನು ಎಲ್ಲಕ್ಕೂ ಆಧಾರವು, ಎಲ್ಲರನ್ನು ಕೈ ನೋಡಿದನು, ಗತಿರ್ಭರ್ತ ಪ್ರಭು ಸಾಕ್ಷಿ ಅಷ್ಟು ಆಗಿದ್ದಾನೆ. ಆಗಿದ್ದು ಸರ್ವಭೂತಾನಾಂ ಸರ್ವಪ್ರಾಣಿನಾಂ ಹೃದ್ದೇಶೆ. ಇದು ಒಂಥರ ಅಡ್ಕೊಂಡ್ ಹಾಗೋ ಹತ್ರ ಇದ್ದಾಗೋ ಆಯ್ತು. ಇಲ್ಲಿ ಅಡಗಿಯೂ ಕೂತಿದ್ದಾನೆ, ಹತ್ರದಲ್ಲೂ ಇದ್ದಾನೆ. ನೋಡಿ, ಗುಟ್ಟಾಗಿದ್ದಾನೆ, ಯಾರಿಗೂ ಗೊತ್ತಾಗಲ್ಲ. ಯಾರಾದ್ರೂ ಹೇಳ್ಬೇಕು ದೊಡ್ಡವರು, ಪರಮಾತ್ಮನೇ ಗೀತೆಯಲ್ಲಿ ನಾನೇ ಕಣೋ ಹೃದಯದಲ್ಲಿ ಇರೋದು ಅಂತ ಅವನೇ ಹೇಳ್ಬೇಕು. ಹೊಕ್ಕೊಂಡವನು ಅವನೇ, ಹೇಳ್ಕೊಡೋನು ಅವನೇ. ಕಣ್ಣ ಹೃದ್ದೇಶ ಅಂದ್ರು. ಇಲ್ಲಿ ಹೃದ್ದೇಶ ಅಂದ್ರೆ ಬುದ್ಧಿಯ ಹತ್ರದಲ್ಲಿದ್ದಾನೆ. ಬುದ್ಧಿಗೆ ಅರ್ಥ ಆಗಿಲ್ಲ, ಪಕ್ಕದಲ್ಲಿದ್ದವರೇ ಅರ್ಥವಾಗಲ್ಲ. ಏನ್ ಮಾಡೋಣ ಏನು. ಅರ್ಜುನ ತಿಷ್ಠತಿ. ಅರ್ಜುನ ಅನ್ನೋಕೆ ಇಲ್ಲಿ ಬರೆದಿದ್ದಾರೆ ಭಾಷ್ಯಕಾರರು. ಶುಕ್ಲ ಅಂದ್ರೆ ಪರಿಶುದ್ಧವಾದ ಅಂತರಾತ್ಮ ಸ್ವಭಾವ, ಅಂತಃಕರಣದ ಸ್ವಭಾವ, ಪರಿಶುದ್ಧವಾದ ಮನಸ್ಸು. ಗುಣಾಧಿಕೈರ್ಹಿ ಗೃಹೀತ ಅಂತ ಭಾಷ್ಯಕಾರ ಬರೀತಾರೆ. ಒಳ್ಳೆ ಗುಣವುಳ್ಳಂಥವನು. ಅಷ್ಟು ಗುಣ ಇರೋದ್ರಿಂದ ಕ್ಷತ್ರಿಯ ಸ್ವಭಾವ ಪೂರ್ತಿ ಆಗಿಲ್ಲ. ಇಲ್ಲ ಹೊಡೆದು ಬಿಡ್ತಿದ್ದ ಮೊದಲೇ ಪಾಶುಪತಾಸ್ತ್ರವನ್ನ. ಇದೆಲ್ಲ ವಿಶುದ್ಧ ಅಂತಃಕರಣ ಅಂತ ಭಾಷ್ಯಕಾರ ಬರೀತಾರೆ. ಪರಿಶುದ್ಧವಾದ ರಾಗದ್ವೇಷಗಳಿಲ್ಲದ ಭಗವದ್ಭಕ್ತಿಯಿಂದ ಕೂಡಿದ ಅಂತರ್ಮುಖವಾದ ಅಂತಃಕರಣ ಉಳ್ಳವನು ವಿಶುದ್ಧ ಅಂತಃಕರಣ. ಈ ರೀತಿ ಅಂತಃಕರಣ ಯಾರಿಗೆ ಒಳ್ಳೆ ವಿಷಯದಲ್ಲಿ ಏಕಾಗ್ರತೆ ಬರುತ್ತೋ ಅವನಿಗೆ ಗೊತ್ತಾಗತ್ತೆ ಹೃದಯದಲ್ಲಿ ಇದ್ದಾನೆ ನಾರಾಯಣ ಅಂತ. ಆಶ್ಚ ಕೃಷ್ಣಂ ಅಹರರ್ಜುನಂಚ ಇತಿ ದರ್ಶನಾತ್. ಹಗಲಿಗೆ ಕೃಷ್ಣ, ಹಗಲಿಗೆ ಅರ್ಜುನ ಅಂತ ಎರಡಕ್ಕೂ ಅಂದ್ರೆ ಬೆಳಕು ಅನ್ನೋ ಅರ್ಥದಲ್ಲಿ ಋಗ್ವೇದದ ಮಂಡಲ 6, 1, 9, 1 ಅಂತ ಹಾಕಿದ್ದಾರೆ. ಹೇಗೆ ಹುಡುಕಿದ್ರು ಗುರುಗಳು? ಹಳೆ ವಿಷಯನ ಬರೆದು ಬಿಟ್ಟಿದ್ದಾರೆ. ಈ ರೀತಿ ಕೃಷ್ಣ ಅರ್ಜುನ ಎರಡೂ ಕೂಡ ಪರಿಶುದ್ಧ ಅನ್ನೋ ಅರ್ಥದಲ್ಲಿ ಮಂತ್ರದಲ್ಲೇ ಇದೆ ಅಂದ್ರು. ತಿಷ್ಠತಿ ಸ್ಥಿತಿಂ ಲಭತೆ. ಅಲ್ಲೇ ಸುಮ್ಮನೆ ಇದ್ದಾನೆ. ಇಲ್ಲಿ ಸ್ಥಿತಿಂ ಲಭತೆ ನಾಮ ನ ಪ್ರೇರಯತಿ ನ ಭ್ರಾಮಯತಿ ಅನ್ನೋ ಅರ್ಥ. ಮುಂದೆ ಭ್ರಾಮ ಏನಿದೆಯಲ್ಲ ಅದಕ್ಕೆ ಅಪವಾದಾಗ ಹೃದಯ ಅರ್ಜುನ ತಿಷ್ಠತಿ. ಸುಮ್ಮನೆ ಇದ್ದಾನೆ, ಆದ್ರೆ ಇವನು ಓಡ್ತಾನೆ. ಆ ತಿಷ್ಠತಿ ಅನ್ನೋದ್ರಲ್ಲಿ ಆಯ್ತು, ಅಯಸ್ಕಾಂತದಂತ ಸರಿ. ತೇಷು ಸ ಕಥಂ ತಿಷ್ಠತಿ. ಹೇಗೆ ಇದ್ಕೊಂಡಿದ್ದಾನೆ, ಅವನಿಗೇನ್ ಕೆಲಸ ಅಲ್ಲಿ, ಯಾತಕ್ಕಿದ್ದಾನೆ ಅಂತ ಹೇಳಿದ್ರೆ ಆಹಾ ಭ್ರಾಮಯನ್ ಭ್ರಮಣಂ ಕಾರಯನ್ ಸರ್ವಭೂತಾನಿ ಯಂತ್ರಾರೂಢಾನಿ ಯಂತ್ರಾಣಿ ಆರೂಢಾನಿ ಅಧಿಷ್ಠಿತಾನಿ ಇವ
ಇಂದ್ರಾಣಿ ಆರೂಢಾನಿ ಅಧಿಷ್ಠಿತಾನಿ ಇವ ಇತಿ ಇವ ಶಬ್ದೋ ದ್ರಷ್ಟವ್ಯ. ಇತಿ ಇವ ಶಬ್ದೋ ದ್ರಷ್ಟವ್ಯಃ. ಎಲ್ಲ ಭೂತಗಳನ್ನು ಯಂತ್ರಾರೂಢದಂತೆ ಮಾಡ್ಕೋಬೇಕು. ಯಂತ್ರಾರೂಢ ಮಾಡಿಕೊಂಡು ಅಂತಲ್ಲ, ಯಂತ್ರಾರೂಢವಾದ ಗೊಂಬೆಗಳನ್ನು ತಿರುಗಿಸುವಂತೆ ಸಕಲ ಭೂತಗಳನ್ನು ತಿರುಗಿಸ್ತಾ ಇದ್ದಾನೆ. ನಿಂತುಕೊಂಡಿದ್ದಾನೆ, ಏನೂ ಮಾಡ್ತಾ ಇಲ್ಲ, ಸುಮ್ಮನೆ ಇದ್ದಾನೆ, ಆದ್ರೆ ಎಲ್ಲವನ್ನು ತಿರುಗಿಸ್ತಾ ಇದ್ದಾನೆ ಅಯಸ್ಕಾಂತಂತೆ. ಯಥಾ ದಾರುಕೃತ ಪುರುಷಾದೀನಿ ಯಂತ್ರಾರೂಢಾನಿ ಮಾಯೆಯ ದಾರುಕೃತಪುರುಷಾದೀನಿ ಯಂತ್ರಾರೂಢಾನಿ ಮಾಯೆಯ ಛದ್ಮನಾ ಭ್ರಾಮಯನ್ ಛದ್ಮನಾ ಭ್ರಾಮಯನ್ ತಿಷ್ಠತಿ ಇತಿ ಸಂಬಂಧ. ತಿಷ್ಠತಿ ಇತಿ ಸಂಬಂಧ. ಹಾಗೆ ಮರದಿಂದ ಮಾಡಿದ ಗೊಂಬೆಗಳಾಗಲಿ ಯಾವುದೇ ಆಗಲಿ ಯಂತ್ರದಲ್ಲಿ ಹಾಕಿದ ಗರಗರ ತಿರುಗಿಸಿದ್ರೆ ಹಾಗೆ ಗರ್ರ ತಿರುಗತ್ತೋ ಹಾಗೆ ಒಂದು ರೀತಿ ಗೊತ್ತಾಗದ ಹಾಗೆ ಅವನೇ ತಿರುಗಿಸ್ತಾ ಇದ್ದಾನೆ. ಇನ್ನು ತಿರುಗಿಸ್ಕೊಳ್ಳೋರಿಗೆ ಗೊತ್ತಾಗಿಲ್ಲ, ಅವನ ಪ್ರೇರಣೆಯಿಂದ ನಡೀತಾರೆ, ಅವನೇ ಮಾಡಿಸ್ತಾನೆ, ಮಾಡಿಸ್ಕೊಳ್ಳೋರಿಗೆ ಗೊತ್ತಿಲ್ಲ. ಅಷ್ಟು ಗುಟ್ಟಾಗಿ ಪ್ರೇರಣೆ ಮಾಡ್ತಾ ಇದ್ದಾನೆ. ಏನು ಸಹಾಯ ಅಂತ ಹೇಳ್ತೀರೋ ಅಥವಾ ಕಷ್ಟ ಕೊಡ್ತಾ ಇದ್ದಾನೆ ಅಂತ ಹೇಳ್ತೀರೋ, ಏನ್ ಮಾಡ್ತಾ ಇದ್ದಾನೆ ಅಂದ್ರೆ ಎಲ್ಲರಿಗೂ ಅವರವರ ಕರ್ಮದಲ್ಲಿ ಅವರವರನ್ನು ಪ್ರೇರಿಸ್ತಾ ಇದ್ದಾನೆ. ಹೇಳೋ ಉದ್ದೇಶ ಏನು ಅಂದ್ರೆ ಅವನದು ಕರ್ಮ ಅಂತ ಅವನಿಗೆ ಒಪ್ಸು ಅಂತ. ಯಾರು ಮಾಡಿಸಿ ಯಾರೋ ಅವನಿಗೆ ಹಾಕೋ, ಯಾವ ಅವನು ಮಾಡಿಸ್ತಾ ಇಲ್ಲ, ಆದ್ರೆ ಅವನ ಶಕ್ತಿಯನ್ನು ಬಳಸ್ಕೊಂಡು ಅವನ ಇದನ್ನು ಮಾಡಿದ್ರೆ ಅವನಿಗೆ ಒಪ್ಸೋ, ಏನ್ ಕಷ್ಟ ಏನೋ. ಆದ್ರೆ ಈಶ್ವರನಿಂದ ಎಲ್ಲ ನಡೀತಾ ಇದೆ ಅನ್ನೋದು ಈಶ್ವರಿಗೆ ಕರ್ಮವನ್ನು ಅರ್ಪಣೆ ಮಾಡೋಕ್ಕೋಸ್ಕರ ಹೇಳಿರುವ ಹೇತುವಾಕ್ಯ. ಯಾವ ಕಾರಣದಿಂದ ಈಶ್ವರನ ನಡೆಸ್ತಾ ಇದೆಯೋ ಅದನ್ನ ಎಲ್ಲಾ ಕರ್ಮಗಳನ್ನು ಈಶ್ವರನಿಗೆ ಸಮರ್ಪಣೆ ಮಾಡೋ. ಮಧ್ಯೆ ನಾನು ಅನ್ನೋದನ್ನು ಹುಟ್ಟಾಕೋಬೇಡ, ನಾನ್ ಮಾಡ್ದೆ ಅಂತ ಹೋಗ್ಬೇಡ ಅಂತ ಮುಂದಿನ ಶ್ಲೋಕಕ್ಕೆ ಕನೆಕ್ಷನ್. ತಮೇವ ಶರಣಂ ಗಚ್ಚ ತಮೇವ ಶರಣಂ ಗಚ್ಚ ಸರ್ವಭಾವೇನ ಭಾರತ ಸರ್ವಭಾವೇನ ಭಾರತ ತತ್ಪ್ರಸಾದಾತ್ ಪರಾಂ ಶಾಂತಿಂ ತತ್ಪ್ರಸಾದಾತ್ ಪರಾಂ ಶಾಂತಿಂ ಸ್ಥಾನಂ ಪ್ರಾಪ್ಸ್ಯಸಿ ಶಾಶ್ವತಂ. ಸ್ಥಾನಂ ಪ್ರಾಪ್ಸ್ಯಸಿ ಶಾಶ್ವತಂ. ತಮೇವ ಶರಣಂ ಗಚ್ಚ ಸರ್ವಭಾವೇನ ಭಾರತ ತತ್ಪ್ರಸಾದಾತ್ ಪರಾಂ ಶಾಂತಿಂ ಸ್ಥಾನಂ ಪ್ರಾಪ್ಸ್ಯಸಿ ಶಾಶ್ವತಂ. ತಂ ಏವ ಶರಣಂ ಗಚ್ಚ ಸರ್ವಭಾವೇನ ಭಾರತ ತತ್ಪ್ರಸಾದಾತ್ ಪರಾಂ ಶಾಂತಿಂ ಸ್ಥಾನಂ ಪ್ರಾಪ್ಸ್ಯಸಿ ಶಾಶ್ವತಂ. ಅವನನ್ನೇ ಅಂದ್ರೆ ಬೇರೆ ಎಲ್ಲ ಶರಣವನ್ನು ಬಿಡು. ಅಂದ್ರೆ ಬೇರೆ ಪ್ರಪಂಚದ ಯಾವುದೇ ಅವಲಂಬನೆ ಇಟ್ಕೋಬೇಡ, ನೆಚ್ಕೋಬೇಡ ಅಂತ. ಪ್ರಪಂಚದ ಇದು ನನ್ನನ್ನು ಕಾಪಾಡುತ್ತೆ, ಇದು ನಂಗೆ ಆಧಾರವಾಗಿದೆ, ಇವ್ರು ನನ್ನನ್ನು ಹೊಣೆ ಹೊತ್ಕೊಂಡ್ಯಾರೆ, ಪ್ರಪಂಚದ ಎಲ್ಲ ಅವಲಂಬನೆಗಳನ್ನು ಬಿಟ್ಟು ಎಲ್ಲ ಒಂದು ಆಧಾರಗಳನ್ನು ಬಿಟ್ಟು ಅವನನ್ನೇ ಶರಣ, ಅವನೇ ಎಲ್ಲ ನಡೆಸ್ಕೊಡ್ತಾನೆ, ನೀವೇ ತಿಳ್ಕೊ ಆಗತ್ತೆ. ತಮೇವ ಶರಣಂಗಚ್ಚ ಸರ್ವಭಾವೇನ ಅಂದ್ರು ಎಲ್ಲಾ ಸರ್ವಾತ್ಮನ ಎಲ್ಲಾ ರೀತಿಯಿಂದಲೂ ಏನೇನ್ ಮಾಡ್ತೀವೋ, ಏನೇನ್ ಇಟ್ಕೊಂಡಿದೀವೋ, ಏನೇನ್ ಕಾಪಾಡ್ಕೋಬೇಕು ಎಲ್ಲ ಅವರೇ, ಭಗವಂತನ ಒಬ್ಬನೇ. ಅದಕ್ಕೆ ಒಂದು ಸನ್ಯಾಸದ ದೃಷ್ಟಿ ಅದು. ಎಲ್ಲವನ್ನೂ ಅರ್ಪಣೆ ಮಾಡೋದು, ಎಲ್ಲ ವಸ್ತುಗಳನ್ನು, ಎಲ್ಲ ವ್ಯಕ್ತಿಗಳನ್ನು, ಎಲ್ಲ ಭಾರವನ್ನು ಎಲ್ಲವನ್ನು ಒಪ್ಸೋದಿದೆಯಲ್ಲ ಬಹಳ ಸುಲಭ ಮನುಷ್ಯನಿಗೆ. ಅಲ್ಲೊಂದು ಸ್ವಲ್ಪ ಈಗೋ ನಾನು ಅನ್ನೋದು ಬಂದು ಬಿಟ್ರೆ ಭಾರ ಶುರು ಆಗ್ಬಿಡುತ್ತೆ. ಏನಪ್ಪಾ ಹೇಗೆ ಮಾಡೋದು, ನಡೆಯೋದಿಲ್ವಲ್ಲ ಅಂತ. ಹೇಳಿದ್ ಮಾಡೋದ್ ಕೇಳೋ ಸುಲಭ, ನಾನ್ ಮಾಡ್ತೀನಿ ಸುಲಭ, ಹೇಳಿದ್ ಮಾಡೋ ಸುಲಭ ಅಲ್ವಾ? ಹೀಗೆ ತಮೇವ ಶರಣಂ ಗಚ್ಚ ಸರ್ವಭಾವೇನ ಭಾರತ, ಎಲ್ಲಾ ಭಾವದಿಂದಲೂ ಎಲ್ಲಾ ಕಡೆಯಿಂದಲೂ ಅವನೇ. ಇಲ್ಲಿ ಸ ಭಗವನ್ ಕಸ್ಮಿನ್ ಪ್ರತಿಷ್ಠಿತ ಅಂತ ಕೇಳಿದ. ಸ್ವೇ ಮಹಿಮೆ ಅಥವಾ ನಮ್ಮ ಮಹಿಮೆ ಯಾವ ಇದು ಬೇಡ, ಪರಮಾತ್ಮನೊಬ್ಬನೇ ಸಾಕು. ಸಂಸಾರಾರ್ತಿ ಹರಣಾರ್ಥಂ ತತ್ಪ್ರಸಾದಾತ್. ಈಗ ಜೀವನದ ದುಃಖ, ಜೀವನದ ಭಯ, ಜೀವನದ ಕ್ಲೇಶ, ದಾರಿದ್ರ್ಯ, ರೋಗ ಬರ್ತಾನೆ ಇರುತ್ತೆ ಒಂದಾದ್ಮೇಲೆ ಒಂದು. ಎಲ್ಲ ಅಲ್ಲಿ ಹಾಕು, ಹೊತ್ತಾಕು. ನೀನ್ ಏನಾದ್ರೂ ಮಾಡು, ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳೇಬೇಡ. ಅವನ ಪ್ರಸಾದ, ಅವನ ಅನುಗ್ರಹದಿಂದ ಇದು ಎಲ್ಲ ತಾನಾಗಿ ಓಡೋಗತ್ತೆ. ಪರಮ ಶಾಂತಿ ಇದೆಯಲ್ಲ, ತೇಷಾಂ ಶಾಂತಿ ಶಾಶ್ವತೀ ನೇತರೇಶಾಂ. ಮುಂಡಕನ ನಿತ್ಯೋ ನಿತ್ಯಾನಾಂ ಚೇತನಶ್ಚೇತನಾನಾಂ ಏಕೋ ಬಹೂನಾಂ ಯೋ ವಿದಧಾತಿ ಕಾಮಾನ ತಮಾತ್ಮಸ್ಥಂ ಏನು ಪಶ್ಯಂತಿ ಧೀರಾಸ್ತೆ. ಎರಡಿದೆ ಅಲ್ಲಿ, ತೇಷಾಂ ಸುಖಂ ಶಾಶ್ವತಂ ಒಂದಿದೆ, ಇನ್ನೊಂದು ತೇಷಾಂ ಶಾಂತಿ ಶಾಶ್ವತಿ ನೇತರೇಶಾಂ. ಪರಮ ಶಾಂತಿಯನ್ನ, ಪರಮಾನಂದವನ್ನು ಪಡ್ಕೋತೀಯ. ಕಷ್ಟ ಹೋದ್ರೂ ಸಾಕು, ಶಾಂತಿ ಪಡ್ಕೊಳ್ಳೋಕೆ ಶಾಂತಿ ಯಾರೋ ಕೊಡ್ಬೇಕಾಗಿಲ್ಲ ನಿಮ್ಗೆ, ಅದೊಂದು ಸ್ವರೂಪದಲ್ಲಿದೆ. ಶಾಂತಿಯನ್ನು ನೀನು ಅವನ ಅನುಗ್ರಹದಿಂದ ಪಡ್ಕೋತೀಯ ಅಂದ್ರೆ ಈ ಕಷ್ಟಗಳೆಲ್ಲ ಪರಿಹಾರವಾಗತ್ತೆ. ಶಾಂತಿ ಸ್ವರೂಪನಾಗಿ ಇರ್ತೀಯ. ನಿನ್ಗೇನು ಹೊಸದ ಯಾರು ಏನು ಶಾಂತಿ ಕೊಡಬೇಕಾಗಿಲ್ಲ.
ಶಾಶ್ವತವಾದ ತಮೇವ ಈಶ್ವರಂ ತಮೇವ ಈಶ್ವರಂ ಶರಣಂ ಆಶ್ರಯಂ ಶರಣಂ ಆಶ್ರಯಂ ಸಂಸಾರಾರ್ಥಿ ಹರಣಾರ್ಥಂ ಸಂಸಾರಹರಣಾರ್ಥಂ ಗಚ್ಚ ಆಶ್ರಯ ಗಚ್ಚ ಆಶ್ರಯ ಸರ್ವಭಾವೇನ ಸರ್ವಾತ್ಮನ ಸರ್ವಭಾವೇನ ಸರ್ವಾತ್ಮನ ಹೇ ಭಾರತ. ಹೇ ಭಾರತ. ಭರತಾನ್ವಯ ಅಂತ ಇನ್ನೊಂದು ಪುಸ್ತಕದಲ್ಲಿ ಇದೆಯಂತೆ. ಆ ಪರಮೇಶ್ವರನನ್ನೇ ಆಶ್ರಯ, ಅವನೇ ನನಗೆ ಆಧಾರ, ಅವನೇ ಅವಲಂಬನೆ, ಅವನೇ ನನಗೆ ಎಲ್ಲ ರೀತಿಯಲ್ಲೂ ನೆಚ್ಕೊಳ್ಳುವಂತಹದ್ದು. ಯಾರನ್ನ ನೆಚ್ಕೊಂಡಿದ್ದೀನಿ ಗೊತ್ತಾ? ನಿಮ್ಮನ್ನ ಯಾರನ್ನೂ ನಾನು ನೆಚ್ಕೊಂಡಿಲ್ಲ, ಪರಮಾತ್ಮನ್ನೇ. ಹೀಗೆ ಆಶ್ರಯಂ ಯಾತಕ್ಕೋಸ್ಕರ ಅಂದ್ರೆ ಸಂಸಾರದ ಆರ್ತಿಹರಣಾರ್ಥನ್, ಈ ಕರ್ತೃತ್ವ ಭೋಕ್ತೃತ್ವ ಪುಣ್ಯ ಪಾಪ, ಈ ಸುಖ ದುಃಖಗಳ ಬಿಡುಗಡೆ, ಈ ಸಂಸಾರದ ಗೋಳು, ಈ ಬಂಧನ ಒಂದು ಬಿಡಿಸ್ಕೊಳ್ಳೋಕ್ಕಾಗಲ್ಲ. ನೀವು ಅಲ್ಲಿ ರಕ್ಷಣೆ ಬಲವಾಗಿ ಹಿಡ್ಕೊಂಡ್ರೆ ಎಲ್ಲ ಬಿಟ್ಟು ಹೋಗುತ್ತೆ. ಯಾರೋ ಒಬ್ರು ಬಂದ್ಬಿಡ್ತಾರೆ, ನೀವನ್ನ ಬಿಟ್ಟು ಹೋಗೋದೇ ಇಲ್ಲ ಅಂತ್ಕೊಳ್ಳಿ, ತುಂಬಾ ಗೋಳು ಹೆಕ್ಕೋತಾ ಇದ್ದಾರೆ, ನೀವು ಅವ್ರನ್ನ ಬಿಟ್ಟು ಹೋಗ್ರಿ ಅಂತ ಹೇಳಕ್ ಹೋಗ್ಬೇಡಿ. ಒಳಗಡೆ ಪರಮಾತ್ಮ ನಿಂತು ಬಿಡಿ. ಅವ್ರು ಹೇಳಿ ತಾವಾಗ ಓಡ್ ಹೋಗ್ಬಿಡ್ತಾರೆ. ಇವ್ರು ಏನ್ ಹೇಳಿದ್ರು ಗೊತ್ತಾಗಲ್ಲ ಅಂತ ಹೇಳಿ ಓಡ್ ಹೋಗ್ಬಿಡ್ತಾರೆ. ಬಹಳ ಕಷ್ಟ ಮಾತಾಡೋದು, ಗೋಳು ಗುಟ್ಟಿಸೋದು. ಏನ್ ಮಾಡ್ಬೇಕು? ಯಾಕೋ ಕಿವಿ ಕೇಳಿಸ್ತಾನೆ ಇಲ್ಲಪ್ಪ, ನನ್ ಕಿವಿ ಕೆಪ್ಪಾಗ್ಬಿಟ್ಟಿದೆ ಅಂತಂದ್ರೆ ನೀವು ಹೇಳಿ ಪ್ರಯೋಜನ ಇಲ್ಲ ಅಂತ ಹೋಗ್ತಾರೆ. ನಮ್ಮ ಸ್ವರೂಪದಲ್ಲಿ ನಾವು ಯಾವಾಗ ಒಳಮುಖ ಹೋದ್ವಿ ಏನು ಅರ್ಥವೇ ಆಗಲ್ಲ. ನಾನು ದಡ್ಡ, ನೀವು ಹೇಳಿದ್ದೇ ಗೊತ್ತಾ, ನೀವು ದಡ್ರು ಅಂತ ಅವ್ರಿಗೂ ಬಹಳ ಸಂತೋಷ. ನಾವು ದಡ್ರು ಅಂತ ಒಪ್ಕೊಂಡ್ವಲ್ಲ, ಅದು ಆಗ್ಲಿ ಪರವಾಗಿಲ್ಲ, ದೂರ ಹೋದ್ರು ಸಾಕು. ನಾನು ದಡ್ಡ ಅಂತಾದ್ರೂ ಹೇಳಿ, ನಾನು ಕೆಪ್ಪ ಅಂತಾದ್ರೂ ಹೇಳಿ, ಏನಾದ್ರೂ ಹೇಳಿ, ದೂರ ಹೋದ್ರೆ ಆಯ್ತು. ಹೀಗೆ ಸಂಸಾರದ ದುಃಖಗಳನ್ನೆಲ್ಲ ಬಿಡಿಸ್ಕೋಬೇಕು. ಅದಕ್ಕೆ ಒಂದೊಂದು ನಾಟಕ. ನೀವು ಸುಳ್ಳೋ ನಿಜ ಅಂತ ಕೇಳ್ಬೋದು, ಇಡೀ ಸಂಸಾರವೇ ಸುಳ್ಳು, ಅದ್ರಲ್ಲಿ ಎಂತ ಒಂದು ನಿಜ ಸುಳ್ಳು ಎಂತದು. ವ್ಯವಹಾರದಲ್ಲಿ ಸುಳ್ಳು ಹೇಳಬಾರ್ದು ಅನ್ನೋ ಸರಿಯೇ ಹೊರತು ಏನೋ ನಡೆಯುತ್ತೆ, ಹೇಗೋ ಆಗತ್ತೆ. ಹೀಗೆ ಸಂಸಾರದ ದುಃಖಗಳನ್ನ ಪರಿಹಾರ ಮಾಡೋಕ್ಕೋಸ್ಕರವಾಗಿ ಪರಮಾತ್ಮನನ್ನೇ ಅವಲಂಬಿಸ್ಕೊ. ಇನ್ ಯಾರನ್ನೂ ಕೇಳ್ಕೋಬೇಡ, ಯಾರನ್ನೂ ಬೇಡ್ಕೋಬೇಡ, ಯಾವುದನ್ನು ಅವಲಂಬಿಸ್ಕೋಬೇಡ. ಅವನೇ ಆಶ್ರಯ. ಸರ್ವಭಾವೇನ ಸರ್ವಾತ್ಮನ ಅಂದ್ರು. ಅದರಲ್ಲೇ ಒಂದು ಇಷ್ಟಕ್ಕೆ ಭಗವಂತ, ಇಷ್ಟಕ್ಕೆ ದುಡ್ಡು, ಹೀಗಲ್ಲ ಇಲ್ಲ. ಪೂರ್ತಿಯಾಗಿ ಎಲ್ಲ ಅಜ್ಞಾನದಿಂದ ಹಿಡಿದು ಅಷ್ಟೂ ಕಷ್ಟ ಪರಿಹಾರಕ್ಕೂ ಅವನನ್ನೇ ಆಶ್ರಯಿಸ್ಕೊ, ಅವನೇ ಎಲ್ಲ ಕೊಡ್ತಾನೆ. ತತಃ ತತ್ಪ್ರಸಾದಾತ್ ಈಶ್ವರಾನುಗ್ರಹಾತ್. ಆಮೇಲೆ ಈಶ್ವರ ಒಂದು ಅನುಗ್ರಹ ಬರುತ್ತೆ. ಅದು ಗೊತ್ತಾದ್ಮೇಲೆ ನಮ್ ಕಣ್ಣಲ್ಲಿ ನೀರು ಬರುತ್ತೆ. ಅಯ್ಯೋ ಎಂಥ ಕೆಲಸ ಆಗ್ಬಿಡ್ತು, ಇಷ್ಟೆಲ್ಲ ದಿವಸ ನಾನೇನೋ ಅಂದ್ಕೊಂಡಿದ್ದೆ, ಭಗವಂತ ಹೇಗೆ ನಮ್ಮನ್ನ ಇಲ್ಲಿ ಕರ್ಕೊಂಡು ಬಂದ, ಹೇಗೆ ಜೋಡಿಸ್ತಾ ಅಂತ ಆಮೇಲೆ ಗೊತ್ತಾಗ. ಭಗವಂತನ ಪ್ರಸಾದ ಗೊತ್ತಾದ ಮೇಲೆ ಮನಸ್ಸಿನಲ್ಲಿ ಎಂಥ ಅನ್ಯಾಯ ಮಾಡ್ಕೊಂಡ್ಬಿಟ್ಟೆ ನಾನು ಅಂತ. ಈಶ್ವರ ಅನುಗ್ರಹದಿಂದಲೇ ಎಲ್ಲವೂ ಆಗತ್ತೆ. ಅಂದ್ರೆ ಜೀವನದಲ್ಲಿ ಒಳ್ಳೆ ದಾರಿ, ಒಳ್ಳೆ ಗುರುಗಳು, ಒಳ್ಳೆ ವ್ಯವಸ್ಥೆ, ಕಷ್ಟ ಪರಿಹಾರ ಎಲ್ಲವನ್ನ ಅನುಗ್ರಹ, ಬುದ್ಧಿಶಕ್ತಿ, ಅರ್ಥ ಮಾಡ್ಕೊಳ್ಳೋದು, ಗ್ರಂಥ ಓದುವುದು ಎಲ್ಲ ಆಗತ್ತೆ. ಏನೇನು ಕೊರತೆ ಆಗಲ್ಲ. ಯಾವುದೋ ಕೆಟ್ಟ ದಾರಿ ಹೋಗದೆ ಇರೋ ಹಾಗೆ ನಿಮ್ ಗುರುಗಳು ಹೇಳಿದ್ರು, ಸದ್ಯ ನನ್ನನ್ನ ತುಂಬಾ ಪಂಡಿತಾನ್ ಮಾಡ್ಲಿಲ್ಲ, ಆದ್ರಿಂದಲೇ ನನಗೆ ಬರೀ ಶಂಕರ ಭಾಷ್ಯ ಹೇಳಿದ್ರು. ನನ್ನನ್ನು ತುಂಬಾ ಎತ್ತರ ಕರ್ಕೊಂಡು ಹೋಗ್ಲಿಲ್ಲ, ಆದ್ರಿಂದ ಹಳ್ಳಿ ಮೇಷ್ಟ್ರಾಗಿ ಮಾಡಿದ್ರು ಅಂತ. ಭಗವಂತ ಹೇಗೆ ಜೋಡಿಸಿದ ಅವನು ಪರಮಾತ್ಮ ಅಂತ ಆತ್ಮಚರಿತ್ರೆಯಲ್ಲಿ ಒಂದು ಪೇಜ್ ಬರೆದಿದ್ದಾರೆ. ಕಣ್ಣಲ್ಲಿ ನೀರು ಬರುತ್ತೆ ಅದನ್ನ ಬರೆದ್ರೆ. ನಾನೊಬ್ಬ ಸಾಮಾನ್ಯ ಮನುಷ್ಯನಾಗಿ ನನ್ನನ್ನು ಹೀಗೆ ಮಾಡಿದಾನೆ ಅಂತ. ಅವರ ಮನಸ್ಸಿನಲ್ಲಿ ಆ ಭಗವದ್ಭಕ್ತಿ, ಗುರುಭಕ್ತಿ ಪೂರ್ಣವಾಗಿದೆ, ಅದು ಬೇರೆ ವಿಷಯ. ಆದ್ರೆ ಅವರು ತಮ್ಮ ಜೀವನದ ಗತಿಯನ್ನು ಬರೆಯುವಾಗ ಭಗವಂತ ಯಾವ ರೀತಿ ನನ್ನನ್ನು ಬಿಡಿಸಿದ ಅಂತ, ಬೇರೆ ಕಡೆಯಿಂದ ದೂರ ಮಾಡ್ದ. ಬೇಡ, ಈ ಪಟ್ಟಣದ ಇದೆಲ್ಲ ಬೇಡ ಅಂತ ಹೇಳಿ ನನ್ನ ಹಳ್ಳಿ ಮೇಷ್ಟ್ರ ಮಾಡ್ದ. ನಂಗೆ ತುಂಬಾ ಏನ್ ದುಡ್ಡು ಕೊಡ್ಲಿಲ್ಲ, ಯಾಕಂದ್ರೆ ಎಲ್ಲರೂ ಹೋಗ್ಬಿಡ್ತಾನೆ ಅಡ್ಡಾದಿಡ್ಡಿ ಅಂತ. ಆಮೇಲೆ ಒಳ್ಳೊಳ್ಳೆ ವ್ಯಕ್ತಿಗಳ ಜೊತೆ ಜೋಡಿಸ್ತಾ, ಇವನಿಗೆ ಏನೇನ್ ಬೇಕೋ ಅದೆಲ್ಲ ನಾನೇ ಕೊಡ್ತೇನೆ, ಯಾವ್ದಕ್ಕೆ ಒದ್ದಾಡ್ತೇನೆ ಅನ್ನೋದು. ಹೀಗೆ ಮನುಷ್ಯನಿಗೆ ಕೊನೆ ಗೊತ್ತಾಗತ್ತೆ, ನಾನೇನು ಸಂಪಾದನೆ ಮಾಡ್ಲಿಲ್ಲ, ಪರಮಾತ್ಮನೇ ಎಲ್ಲವನ್ನು ಜೋಡಿಸ್ಕೊಟ್ಟ, ನಮ್ದೇನು ಇಲ್ಲ ಅಲ್ಲಿ. ಈಶ್ವರಾನುಗ್ರಹದಿಂದಲೇ ಪರಾಂ ಪ್ರಕೃಷ್ಟಾಂ ಶಾಂತಿ, ಆತ್ಮಜ್ಞಾನವನ್ನು, ಪರಮ ಸುಖವಾದ ಶಾಂತಿಯನ್ನು, ಉಪರತಿಂ ಸ್ಥಾನಂಚ, ಆ ಶಾಂತಿ ಆನಂದವನ್ನು, ಸ್ಥಾನ ಅಂದ್ರೆ ಮಮ ವಿಷ್ಣು ಪರಮಂ ಪದಂ, ಇಲ್ಲಿ ಸ್ಥಾನ ಅಂದ್ರೆ ಎಲ್ಲೆಲ್ಲೂ ಇರುವಂತಹ ಪರಮವ್ಯಾಪಿ, ಸರ್ವವ್ಯಾಪಿಯಾದ ಪರಮಾತ್ಮನ ಸ್ವರೂಪವನ್ನ ಪಡ್ಕೋತೀಯ ಅಂದ್ರೆ ತಿಳ್ಕೋತೀಯ. ಪ್ರಾಪ್ಸ್ಯಸಿ ಶಾಶ್ವತಂ ನಿತ್ಯಂ. ಅಖಂಡ ಶ್ಲೋಕದಲ್ಲಿ ಭಗವದ್ ಭಕ್ತಿ ಮತ್ತು ಈಶ್ವರ ಶರಣಾಗತಿ ಇದೆಯಲ್ಲ, ಅದು ಜೀವನದ ಪರಮ ಸೂತ್ರ. ಅಂದ್ರೆ ಇಡೀ ಗೀತೆಯಲ್ಲಿ ಅದನ್ನೇ ಹೇಳ್ಬೇಕು. ಈಶ್ವರನಲ್ಲಿ ಎಲ್ಲವನ್ನು ಒಪ್ಸೋದು,
ಈಶ್ವರನ್ನೇ ಪ್ರೇಮದಿಂದ ನೋಡೋದು. ಇದು ಯಾರು ನಿನ್ನ ಜೀವನದಲ್ಲಿ ಎಲ್ಲ ಕಷ್ಟಗಳನ್ನು ಓಡಿಸುತ್ತೆ, ಎಲ್ಲ ಸಾಧನಗಳನ್ನು ಕೊಡುತ್ತೆ, ಎಲ್ಲ ಮಹಾತ್ಮರನ್ನು ಜೋಡಿಸುತ್ತೆ. ಏನು ಆತ್ಮಜ್ಞಾನವಾಗೋವರೆಗೂ ನಿನ್ನನ್ನು ಕರ್ಕೊಂಡು ಹೋಗುತ್ತೆ. ಏನು ಯೋಚನೆ ಮಾಡ್ಬೇಕಾಗಿಲ್ಲ. ನೀನ್ ಮಾಡ್ಬೇಕಾದಿಷ್ಟೆ ಈಶ್ವರ ಶರಣಾಗತಿ, ಈಶ್ವರ ಪ್ರೇಮ, ಅಷ್ಟು ಮಾಡು ಅಂತ ಹೇಳಿ ಪರಮಾತ್ಮ ಇದುವರೆಗೆ ಹೇಳಿದ ಗೀತೆಯನ್ನ ಒಂದು ಉಪಸಂಹಾರ ಮಾಡ್ತಾ ಇದ್ದಾನೆ. ಇತಿತೆ ಜ್ಞಾನಮಾಖ್ಯಾತಂ ಗುಹ್ಯಾತ್ ಗುಹ್ಯತರಂ ಮಯಾ ನೃಶ್ಯೈತದಶೇಷೇಣ ಯಥೇಚ್ಛಸಿ ತಥಾ ಕುರು. ಜ್ಞಾನಂ ಆಖ್ಯಾತಂ ಗುಹ್ಯಾತ್ ಗುಹ್ಯತರಂ ಮಯಾ ವಿಮೃಶ್ಯ ಏತತ್ ಅಶೇಷೇಣ ಯಥಾ ಇಚ್ಛಸಿ ತಥಾ ಕುರು. ಪರಮಾತ್ಮ ಸರ್ವಜ್ಞ, ಅತ್ಯಂತ ಹಿತೈಷಿ, ಆಚಾರ್ಯ ಸ್ಥಾನದಲ್ಲಿದ್ದಾನೆ. ಈಗ ಅಂದ್ರೆ ಅರ್ಜುನಿಗೆ ಗುರುಸ್ಥಾನದಲ್ಲಿ ಕೂತ್ಕೊಂಡು ಹೇಳ್ತಾ ಇದ್ದಾನೆ ನೋಡು, ತಿಳಿಸೋದಷ್ಟೇ ನಂದು, ಸ್ವಾತಂತ್ರ್ಯ ನಿಂದು ಅಂತ. ವಿವೇಕ ಜ್ಞಾನ ಕೊಟ್ಟೆ ಅಷ್ಟೇ, ನಾನು ಮಾತಿಗೆ ಅರ್ಥ ಏನೋ ಜ್ಞಾನ ಕೊಡೋದಷ್ಟೇ ಹೊರತು ಹೀಗ್ ಮಾಡಬೇಡ ಏನು ಹೇಳಲಿಲ್ಲ ನಾನು. ಅಂದ್ರೆ ಮನುಷ್ಯನಿಗೆ ಬಾಕಿಯವರೆಲ್ಲ ಹೇಳ್ದಾಗ ಕೇಳು, ಎಲ್ಲರೂ ನೋಡು ಅಂತಾರೆ. ಅದೆಲ್ಲ ಗುರುತ್ವದ ಲಕ್ಷಣ ಅಲ್ಲ. ಗುರುಗಳು ಅಂದ್ರೆ ಏನು, ಇರೋದು ಹೀಗೆ, ಇದು ಹೀಗಾಗತ್ತೆ, ಇದು ಮಾಡಿ ತಿಳಿಸೋದು. ಆಕೇಶಗ್ರಹಣ ಮಿತ್ರಂ ಅಕಾರ್ಯಾತ್ ಸನ್ಯವರ್ತಯನ್ ಅಂತ ಹೇಳ್ತಾನೆ. ತಪ್ಪು ದಾರಿಗೆ ಹೋಗ್ಬೇಡ, ಒಳ್ಳೆ ಸೂರ್ಯ ಬೆಳಕನ್ನು ತೋರಿಸಿದ್ರೇನೋ ಇದು ಇಂಥದ್ದು ತಿಳಿಸ್ತಾನೆ. ತಗೊಳ್ಬೇಕೋ ಬಿಡಬೇಕೋ, ಯಾವ್ದನ್ನ ತಗೋಬೇಕು, ಯಾವ ದಾರಿಲಿ ಹೋಗ್ಬೇಕು, ಎಲ್ಲ ನಿಮ್ಗೆ ಸೇರಿದ್ದು. ಆ ಗುರುಗಳು ಸ್ವಾತಂತ್ರ್ಯವನ್ನು ಕಿತ್ಕೊಳ್ಳಲ್ಲ ಅಂತ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂದ್ರೆ, ವಿವೇಕ ಜ್ಞಾನವನ್ನು ಕೊಟ್ಟ ಮೇಲೆ ಅಂಥ ಪರಮಾತ್ಮ ಒಂದ್ಸಲನೂ ನಾನು ಹೇಳ್ದ ಕೇಳೋ ನೋಡು ಹಾಗೆ ಮಾಡದೆ ಹೋದ್ರೆ ಇದು ಬೆದರಿಕೆ ಹಾಕ್ಲಿಲ್ಲ, ಆಜ್ಞೆ ಮಾಡ್ಲಿಲ್ಲ, ಕಂಟ್ರೋಲ್ ಮಾಡ್ಲಿಲ್ಲ. ಯಥೇಚ್ಛಸಿ ತಥಾ ಕುರು. ಜ್ಞಾನವನ್ನು ಪೂರ್ತಿ ಮಾಡ್ಕೊ, ನಿನ್ನ ಇಷ್ಟ ಏನು ಸರಿ ಅಂತ ಗೊತ್ತಾಗ್ತೋ ಅದನ್ನು ನಡೆಸು. ಇದು ಶಾಸ್ತ್ರ ಗುರುಗಳ ಉಪದೇಶದ ಕ್ರಮ. ಸರ್ವಜ್ಞನಾದ ಪರಮಾತ್ಮ ಇತಿತೆ ಜ್ಞಾನಮಾಖ್ಯಾತಮನ ವಾಕ್ಯದ ಉದ್ದೇಶವೂ ಇಷ್ಟೇ. ವೇದ ವಾಕ್ಯಗಳಲ್ಲಾಗ್ಲಿ ಎಲ್ಲಾ ವಾಕ್ಯ, ಲೌಕಿಕ ವಾಕ್ಯಗಳಲ್ಲಿ ತಿಳುವಳಿಕೆ ಹೇಳೋದಷ್ಟೇ ಹೊರತು ಆಜ್ಞೆ ಆಗಲಿ, ಒತ್ತಾಯ ಆಗಲಿ, ಕ್ರೌರ್ಯವಾಗಲಿ ವಾಕ್ಯದ ಉದ್ದೇಶ ಅಲ್ಲ. ಅದು ಮನುಷ್ಯನ ಒಳಗಿರುವ ರಾಗದ್ವೇಷ. ಆಯ್ತು ಮಾತು ಕೇಳಲ್ವಾ ಅಂದ್ರೆ ಬಿಟ್ಟು ಬಿಡ್ತೀನ, ಆಯ್ತು ಆಮೇಲೆ ಬಡ್ದು ಬಿಡ್ತೀನಿ ಅಂತಾನೆ. ಅದು ಅಮ್ಮ ಅಲ್ಲ, ಅಪ್ಪ ಅಲ್ಲ, ಅದು ಭೂತ ಪ್ರೇತಗಳು ಹೊಡೆಯೋದು ಬಡಿಯೋದು ಮಾಡಿದ್ರೆ. ನಿಜವಾದ ತಿಳಿಸ್ಬೇಕಪ್ಪ, ಪ್ರೀತಿಯಿಂದ ಹೇಳ್ಕೊಡ್ಬೇಕು, ತಿಳಿಸ್ಬೇಕು, ಆಯ್ತು ಅಷ್ಟೇ. ಮುಂದಕ್ಕೆ ಅವನು ವಿವೇಕ ಬಂದ್ಮೇಲೆ ತಾನಾಗೆ ಮಾಡ್ತಾನೆ. ಮನುಷ್ಯನಿಗೆ ಕೊಡ್ಬೇಕಾದ ವಿವೇಕ ಒಂದೇ ಹೊರತು ವಿವೇಕ ಜ್ಞಾನ ಮುಂದೇನ್ ಮಾಡ್ಬೇಕು? ಶಿಷ್ಯನಿಗೆ ಹೇಳೋದಷ್ಟೇ. ಗುರುಗಳು ಶಿಷ್ಯರಿಗೆ ಹೇಳ್ಬೇಕಾದ್ದೇನೋ ಅದನ್ನ ಇಡೀ ಗೀತೆಯ ರಹಸ್ಯವನ್ನ ಇತಿತೆ ಜ್ಞಾನ ವಾಕ್ಯದ ಉದ್ದೇಶವೇ ಜ್ಞಾನ. ಆ ಜ್ಞಾನವನ್ನು ಹೇಳೋಕ್ಕೋಸ್ಕರವೇ ನಾನು ಕೊಟ್ಟದ್ದೇ ಹೊರತು ಬಾಕಿ ಯಾವ ಆಜ್ಞೆ ಹೇಳಲಿಲ್ಲ, ಏನು ತಿಳಿಸ್ತಿಲ್ಲ. ಇದು ರಹಸ್ಯವಾದದ್ದು ಅಂತ, ಅಂದ್ರೆ ಎಲ್ಲೆಲ್ಲೂ ಸಿಗೋಲ್ಲ. ಅರ್ಜುನಿಗೆ ಇಷ್ಟು ದಿವಸ ಆದ್ರೂ ಗೊತ್ತಾಗ್ಲಿಲ್ವಲ್ಲ ಅಂತ. ಕೃಷ್ಣನ್ ಜೊತೆ ಎಷ್ಟು ದಿವಸ ಆಗಿದೆ, ಯುದ್ಧಕ್ಕೆ ಬಂದಾಗ ಅನಿಸ್ಬೇಕಂದ್ರೆ ಅರ್ಜುನ ಪರಿಸ್ಥಿತಿ ಈಗ ಬಂತಲ್ಲ. ಅವನಿಗೆ ಅಷ್ಟೇ ಗುಣ ಇದ್ರೂ ಈ ಮೋಹವನ್ನು ಗೆಲ್ಲೋಕಾಗ್ಲಿಲ್ಲ, ಈ ಅಭಿಮಾನವನ್ನು ಗೆಲ್ಲೋಕಾಗ್ಲಿಲ್ಲ. ಈಗ ಅರ್ಥವಾಯ್ತು. ಅಂದ್ರೆ ನಾನು ಇದುವರೆಗೂ ನಡ್ಕೊಂಡು ಸರಿ ಮಾಡ್ಕೊಂಡಿದ್ದ, ಯಾವಾಗ ಇಂಥ ಯುದ್ಧದ ಪ್ರಸಂಗ ಬಂತು, ನಾನು ಅನ್ಕೊಂಡದ್ದು ಹಾಗಾಗೋಲ್ಲ. ಅವ್ರ ಸತ್ರು ನನ್ನವರಿಲ್ಲ, ನಾನ್ ಸತ್ರು ಅವ್ರು ನನ್ನವರಿಲ್ಲ ಅಂತ ಗೊತ್ತಾಯ್ತು. ಈಗ ಶುರುವಾಯ್ತು ಅವನಿಗೆ. ಅಂದ್ರೆ ಮನುಷ್ಯನಿಗೆ ಜೀವನದಲ್ಲಿ ಎಲ್ಲ ಚೆನ್ನಾಗಿದೆ ಆದ್ರಿಂದ ಹೋಗ್ತೀನಿ ಅಂತ ಹಾಗಾಗೋಲ್ಲ. ಎಲ್ಲವನ್ನು ಬಿಟ್ಟು ತಾನಾಗೆ ಬಿಟ್ಟು ಹೋಗ್ಬೇಕು. ಎಲ್ಲ ನಮ್ ಸುಖವಾಗಿ ಎಲ್ಲ ವ್ಯವಸ್ಥೆ ಮಾಡಿ ಕ್ಲೀನ್ ಆಗಿಟ್ಟು ಆಮೇಲೆ ತತ್ವಜ್ಞಾನಕ್ಕೆ ಹೋಗ್ತೀನಿ, ಹಾಗಲ್ಲ, ಆಗೋಲ್ಲ, ಸಾಧ್ಯವೇ ಇಲ್ಲ. ಇತಿ ಏತತ್ತೇ ತುಭ್ಯಂ. ಟೈಮ್ ಆಯ್ತು. ನಾಳೆ ದೇವೀಂ ಸರಸ್ವತೀಂ ವ್ಯಾಸಂ ಜಯಮುದೀರಯೇ.